ಚಕ್ರ ಇದು 10ನೆಯ ದಿನದ ಆಧ್ಯಾತ್ಮಿಕ ಪಯಣ. ಅದಕ್ಕೆ ನಾನು ತಮ್ಮೆಲ್ಲರಿಗೂ ವಿಶೇಷವಾದಂಥ ಸ್ವಾಗತವನ್ನು ಕೋರ್ತೀನಿ. ಈಗ ನಾವು ಭಗವಂತನ ಪ್ರಾರ್ಥನೆಯನ್ನ ಹೇಳೋದ್ರ ಮೂಲಕ ಪ್ರಾರಂಭವನ್ನು ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಗುರು ಹಿರಿಯರು ಅವ್ರೇನು ಹೇಳಿದ್ದಾರೆ ಅದನ್ನ ನಾನು ಬರೀ ಅದನ್ನ ಅನುಸರಣೆಯನ್ನ ಮಾಡ್ತಾ ಮತ್ತು ಎಲ್ಲ ಭಕ್ತರ ನಿಮ್ಮೆಲ್ಲರ ಜೊತೆ ನಾನು ನಾನು ಕೇಳಿದ್ದೀನಿ ಮತ್ತು ಏನೆಲ್ಲ ಶಾಸ್ತ್ರಗಳಲ್ಲಿ ಓದಿದ್ದೀನಿ ಅದೆಲ್ಲವೂ ನಿಮ್ಮೆಲ್ಲರ ಜೊತೆ ಹಂಚ್ತಾ, ಇದು ಒಂದು ಸೇವೆ ಎಲ್ಲ ಭಕ್ತರಿಗೆ. ಯಾಕೆಂತ ಹೇಳಿದ್ರೆ ಒಂದು ದೃಷ್ಟಿಕೋನದಿಂದ ನಾವು ಈ ಜಗತ್ತಿಗೆ ಏನೆಲ್ಲ ತಗೊಂಡಿದೀವಲ್ಲ, ನಾವು ಗುರು ಹಿರಿಯರಿಂದ ಏನೆಲ್ಲ ಪಡ್ಕೊಂಡಿದೀವಿ ಜ್ಞಾನ, ಅದನ್ನ ಎಲ್ಲ ಜನರಿಗೂ ನಾವು ಹಂಚ್ತಾ ಇದ್ರೆ ಏನಾಗ್ತಾ ಇರುತ್ತೆ, ಆ ಜ್ಞಾನ ನಮ್ಮಲ್ಲೂ ಉಳಿಯುತ್ತೆ ಮತ್ತು ಅದರಲ್ಲೂ ನಮ್ಮಲ್ಲೂ ವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ನಾವು ಏನೆಲ್ಲ ತಿಳ್ಕೊಳ್ತಾ ಇದೀವಿ ಅದನ್ನ ಬೇರೆಯವ್ರಿಗೂ ಹಂಚೋದಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಅದಕ್ಕೋಸ್ಕರ ಈ ಆಧ್ಯಾತ್ಮಿಕ ಪಯಣ ಕೋರ್ಸ್ಗೆ ತಾವೆಲ್ಲರೂ ಬೇರೆಯವ್ರಿಗೂ ಜಾಯಿನ್ ಮಾಡಿಸೋದಕ್ಕೆ ಸಹಾಯ ಮಾಡ್ಬೋದು. ನಾವು ಇವತ್ತು ಚರ್ಚೆಯನ್ನು ಮಾಡೋಣ ಸಂಸಾರದ ಚಕ್ರ. ನಾವಿಲ್ಲಿ ನೋಡ್ತಾ ಇರ್ಬೋದು, ಚಕ್ರ ತಿರುಗ್ತಾ ಇದೆ, ಹೌದಲ್ಲ? ಈ ರೀತಿ ನಮ್ಮ ಈ ಕಾಲಚಕ್ರ ಅನ್ನುವಂಥದ್ದು ತಿರುಗ್ತಾ ಇರುತ್ತೆ. ಈ ಕಾಲಚಕ್ರ ಏನಾಗ್ತಾ ಇದೆ, ಹೇಗೆ ಸೂರ್ಯೋದಯದಿಂದ ಸೂರ್ಯಾಸ್ತಮ ಆ ರೀತಿ ಒಂದು ಕಾಲಚಕ್ರ ನಡೀತಾ ಇದೆ, ಋತುಗಳ ಚಕ್ರ ನಡೀತಾ ಇದೆ, ವರ್ಷಗಳ ಚಕ್ರ ನಡೀತಾ ಇದೆ. ಅದೇ ರೀತಿ ನಮ್ಮ ಜೀವನದ ಶರೀರದ ಚಕ್ರ ನಡೀತಾ ಇದೆ. ನಾವು ಸಣ್ಣ ಶರೀರದಲ್ಲಿದ್ವಿ, ಅದಾದ್ಮೇಲೆ ಸ್ವಲ್ಪ ದೊಡ್ಡ ಮಕ್ಕಳಾದ್ವಿ, ಅದಾದ್ಮೇಲೆ ತರುಣರು, ಅದಾದ್ಮೇಲೆ ವಯಸ್ಕರು, ಅದಾದ್ಮೇಲೆ ವೃದ್ಧರಾಗೋಗ್ಬಿಡ್ತಾ ಇದೀವಿ, ಅದಾದ್ಮೇಲೆ ಮರಣವನ್ನ ಅಪ್ಪಿಡ್ತೀವಿ, ಆಮೇಲೆ ಮತ್ತೆ ಶರೀರ ಈ ರೀತಿ ನಮ್ಮ ಶರೀರದ ಚಕ್ರ ನಡೀತಾ ಇದೆ, ಕಾಲಚಕ್ರನೂ ನಡೀತಾ ಇದೆ. ಈ ರೀತಿ ಸಂಸಾರದ ಚಕ್ರ, ಅದರ ಬಗ್ಗೆ ನಾವು ಇನ್ನು ಇವತ್ತು ಆಳವಾಗಿ ತಿಳ್ಕೊಳ್ಳೋಣ. ನಾವು ಹಿಂದೆ ಚರ್ಚೆ ಮಾಡಿದ್ವಿ ಮರಣದ ಬಗ್ಗೆ. ಮರಣ ಅಂತ ಹೇಳಿದ್ರೆ ಏನು, ಮೊದಲು ನಾವು ಜೀವನ ಅಂತ ಹೇಳಿ ಏನು ಚರ್ಚೆ ಮಾಡಿದ್ವಿ, ಆತ್ಮದ ಲಕ್ಷಣಗಳೆಲ್ಲ ಏನು ಅಂತ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಮರಣದ ಸನ್ನಿವೇಶದಲ್ಲಿ ಏನಾಗುತ್ತೆ ಅದನ್ನು ಚರ್ಚೆ ಮಾಡಿದ್ವಿ. ಆಮೇಲೆ ಪುನರ್ಜನ್ಮದ ಬಗ್ಗೆ ಸೈಂಟಿಸ್ಟ್ಸ್ ಮತ್ತೆ ವಿವಿಧ ವಿಜ್ಞಾನದ ಬೇರೆ ಏನು ಅನುಭವಗಳಿದೆ, ಆಮೇಲೆ ಅವರ ಏನು ಎಕ್ಸ್ಪೆರಿಮೆಂಟ್ಸ್ ಸಂಶೋಧನೆಗಳಿದೆ, ಅದೆಲ್ಲವನ್ನು ನಾವು ಚರ್ಚೆ ಮಾಡಿದ್ವಿ. ಪುನರ್ಜನ್ಮದ ಸಮಯದಲ್ಲಿ ಏನಾಗುತ್ತೆ ಅದನ್ನ ನಾವು ಚರ್ಚೆ ಮಾಡ್ತಾ ಇರುವಾಗ ಹೇಳ್ತಾ ಇದ್ವಿ, ಮರಣದ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶರೀರದಿಂದ ಏನಾಗುತ್ತೆ, ಆತ್ಮ ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ವರ್ಗಾವಣೆ ಆಗ್ತಾ ಇದೆ. ಪುನರ್ಜನ್ಮದ ಸಮಯದಲ್ಲಿ ಇದೇ ಆಗುತ್ತೆ ನೋಡಿ. ಹೇಳ್ತಾ ಇದ್ದಾರೆ ಮರಣದ ಸಮಯದಲ್ಲಿ ಶಾಶ್ವತ ಆತ್ಮವು ನಾಶವಾಗುವ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಅದು ಆಕ್ರಮಿಸುತ್ತದೆ ಅಂತ ಹೇಳಿದ್ರೆ, ಉದಾಹರಣೆ, ನಾವು ಒಂದು ಮನೆಯಲ್ಲಿದ್ದೀವಿ, ಆಮೇಲೆ ಯಾವಾಗ ಅಲ್ಲಿ ಏನು ಟೆನ್ಯೂರ್ ಇರುತ್ತೆ ಅಂತ ಹೇಳಿದ್ರೆ ಅವಧಿ ಇರುತ್ತೆ, ಅಗ್ರಿಮೆಂಟ್ ಇರುತ್ತೆ. ಈ ಮನೆಯಲ್ಲಿ ನೀವು 2 ವರ್ಷಗಳ ಕಾಲ ಇರಬಹುದು. ಆ 2 ವರ್ಷಗಳ ಆದ್ಮೇಲೆ ಅಗ್ರಿಮೆಂಟ್ ಮುಗ್ದಿದ ತಕ್ಷಣ ಓನರ್ ಬಂದು ಹೇಳ್ತಾರೆ, ನಿಮ್ದು ಅಗ್ರಿಮೆಂಟ್ ಆಗಿದೆ, ಪೇಪರ್ ತೋರಿಸಿ ಹೇಳ್ತಾರೆ, ಅಗ್ರಿಮೆಂಟ್ ಆಗಿದೆ, ಈಗ ನೀವು ಬೇರೆ ಮನೆ ನೋಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಅನ್ಸುತ್ತೆ ನಾವು ಪರ್ಮನೆಂಟ್ ಮನೇಲಿ ಇರ್ಬೇಕು. ಈ ರೆಂಟೆಡ್ ಮನೇಲಿ ಇದ್ರೆ, ಬಾಡಿಗೆ ಮನೇಲಿ ಇದ್ರೆ ಏನಾಗುತ್ತೆ, ಯಾವಾಗ್ಲೂ ಮನೆ ಖಾಲಿ ಮಾಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಮಗೆ ಪರ್ಮನೆಂಟ್ ಮನೆ ಬೇಕು ಅಂತ ಹೇಳಿ. ಈಗ ಬಾಡಿಗೆ ಮನೇಲಿ ಇದ್ರೆ ಏನಾಗುತ್ತೆ, ತೋರಿಸ್ತಾರೆ ಅಗ್ರಿಮೆಂಟು, ಅದಾದ್ಮೇಲೆ ಹೇಳ್ತಾರೆ ನೀವು ಮನೆ ಖಾಲಿ ಮಾಡ್ಬಿಟ್ಟು ಬೇರೆ ಮನೆಗೆ ಹೋಗಿ ಅಂತ ಹೇಳ್ತಾರೆ. ಯಾವಾಗ ಗೊತ್ತಾಗುತ್ತೆ ನಮ್ದು ಈ ಮನೆಯಲ್ಲಿ ಅವಧಿ ಮುಗ್ದಿದ್ದಿದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಬೇರೆ ಮನೆ ಹುಡುಕ್ತಾ ಇರ್ತೀವಿ, ಬಿಡೋಕ್ಕಿಂತ ಮುಂಚೆ ಮತ್ತೊಂದು ಮನೆ ಹುಡುಕಿರ್ತೀವಿ, ಹೌದಲ್ಲ? ಅದೇ ರೀತಿ ಏನಾಗಿರುತ್ತೆ, ಆತ್ಮನೂ ಅಷ್ಟೇ. ಹೇಗೆ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇರ್ತೀವಿ, ಅದೇ ರೀತಿ ಈ ಶರೀರದಲ್ಲಿ ಆತ್ಮ ವಾಸ ಮಾಡ್ತಾ ಇದೆ. ಯಾವಾಗ ಈ ದೇಹದ ಅವಧಿ ಮುಗಿತಾ ಇರುತ್ತೆ, ಅದಕ್ಕಿಂತ ಮುಂಚೆನೆ ಮತ್ತೊಂದು ಶರೀರ ರೆಡಿ ಆಗೋಗ್ಬಿಟ್ಟಿದೆ. ಈ ಶರೀರ ಬಿಟ್ಟಿದ ತಕ್ಷಣ ಆತ್ಮ ಏನು ಮಾಡುತ್ತೆ,
ಆ ಶರೀರದ ಒಳಗಡೆ ಹೋಗುತ್ತೆ. ಅದನ್ನೇ ನಾವೇನ್ ಹೇಳ್ತೀವಿ, ಪುನರ್ಜನ್ಮ ಅಂತ ಹೇಳ್ತೀವಿ. ಮರಣದ ಸಮಯದಲ್ಲಿ ಇದೇ ಆಗತ್ತೆ. ಈಗ ಪುನರ್ಜನ್ಮ ಅನ್ನುವಂಥದ್ದು ಪ್ರಕೃತಿಯ ಒಂದು ನಿಯಮ. ಕೆಲವ್ರಿಗೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ ಪುನರ್ಜನ್ಮ ಅಂತದ್ದು ಬರೀ ಅದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಮಾತ್ರ ಇದೆ, ಬೇರೆ ಬೇರೆ ಧರ್ಮಗಳ ಜನರಿಗೆ ಅವ್ರಿಗೇನು ಇದ್ರ ಬಗ್ಗೆ ಗೊತ್ತೂ ಇಲ್ಲ, ಇದು ಬರೀ ನಮ್ಮ ಹಿಂದೂ ಜನರ, ಭಾರತೀಯರ, ಇಲ್ಲ ನಮ್ಮ ಸನಾತನ ಧರ್ಮದ ಕಟ್ಟುಕತೆ ಅಂತ ಕೆಲವರು ಹೇಳ್ತಾರೆ. ಯಾರು ನೋಡಿದ್ದಾರೆ ಪುನರ್ಜನ್ಮ? ಈ ರೀತಿ ಎಷ್ಟೋ ಜನ ಪ್ರಶ್ನೆ ಕೇಳಿದ್ದಾರೆ. ಈಗ ನೀವೇನಾದ್ರೂ ಇದನ್ನ ಬೇರೆಯವ್ರ ಹತ್ರ ಹೇಳೋದಕ್ಕೆ ಹೋದ್ರೆ ಕೆಲವರು ಹೇಳ್ತಾರೆ ನೀವು ನೋಡಿದೀರಾ ಅಂತ ಕೇಳ್ತಾರೆ. ಹೌದಲ್ಲ? ಆಗ ನಮಗೂ ಸ್ವಲ್ಪ ಸಂಶಯ ಬರೋದು ಪ್ರಾರಂಭ ಆಗುತ್ತೆ. ನಮಗೂ ಅನ್ಸುತ್ತೆ, ಓ ನಾನೇನು ನೋಡಿಲ್ಲ, ಹಾಗಿದ್ರೆ ಹೇಗೆ ಇದನ್ನ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೋಸ್ಕರ ಇದು ಬರೀ ಹಿಂದೂ ಜನರ ಕಲ್ಪನೆ ಅಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಪ್ರಕೃತಿಯ ನಿಯಮ ಅಂತ ಹೇಳ್ತಾರೆ. ಪ್ರಕೃತಿಯ ನಿಯಮ ಅಂತ ಹೇಳಿದ್ರೆ ಇದು ನೀವು ಕಲ್ಪನೆ ಮಾಡ್ಕೊಳ್ದೇ ಇರ್ರಿ, ಇದನ್ನ ನೀವು ನಂಬದೇ ಇರಿ, ಇದು ಹಾಗೇ ಆಗುತ್ತೆ. ಇದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ನೋಡಿ, ಪ್ರಕೃತಿಯು ಎಲ್ಲಾ ಧರ್ಮ, ಜನಾಂಗ, ಲಿಂಗ, ರಾಷ್ಟ್ರೀಯತೆ, ದೇಹದ ಪ್ರಕಾರ, ಆಮೇಲೆ ಧಾರ್ಮಿಕ ನಂಬಿಕೆಗಳು ಇತ್ಯಾದಿಗಳ ಜನರಿಗೆ ಒಂದೇ ರೀತಿ ಕಾರ್ಯನಿರ್ವಹಿಸುತ್ತದೆ. ಅಕಸ್ಮಾತ್ ಇವ್ರನ್ನೀಗ ಸನಾತನ ಧರ್ಮದಲ್ಲಿ ಇರ್ಲಿ, ಇಲ್ಲ ಬೇರೆ ಧರ್ಮಗಳಲ್ಲಿರ್ಲಿ, ಬೇರೆ ಮತಗಳಲ್ಲಿರ್ಲಿ, ಅವರು ಹುಡುಗರಾಗಿರ್ಲಿ, ಹುಡುಗಿರಾಗಿರ್ಲಿ, ಇಲ್ಲ ಅವರು ಭಾರತ ದೇಶದವರಾಗಿರ್ಲಿ, ಇಲ್ಲ ಪಾಶ್ಚಾತ್ಯ ದೇಶದವರಾಗಿರ್ಲಿ, ಇಲ್ಲ ಬೇರೆ ಯಾವ್ದಾದ್ರು ದೇಶದವರಾಗಿರ್ಲಿ, ಯಾವುದೇ ರೀತಿಯ ಶರೀರಗಳು ಆಗಿರ್ಲಿ, ಅವ್ರ ಪ್ರಾಣಿಗಳು ಆಗಿರ್ಬೋದು, ಪಕ್ಷಿಗಳು ಆಗಿರ್ಬೋದು, ಎಲ್ಲರಿಗೂ ಈ ಪುನರ್ಜನ್ಮ ಅನ್ನುವಂಥದ್ದು ಹಾಗೆ ಆಗುತ್ತೆ, ಅನ್ವಯ ಹಾಗೆ ಆಗುತ್ತೆ. ಅಂತ ಹೇಳಿದ್ರೆ ಮರಣದ ಸಮಯದಲ್ಲಿ ಎಲ್ಲರೂ ಒಂದು ಶರೀರವನ್ನ ಬಿಟ್ಟು ಮತ್ತೊಂದು ಶರೀರವನ್ನ ಅವರು ಪಡ್ಕೊಳ್ಳೇಬೇಕಾಗತ್ತೆ ಅಂತ ಹೇಳಿದ್ರೆ ಇದು ಒಂದು ಧರ್ಮದ ಕಟ್ಟುಕತೆ ಅಷ್ಟೇ ಅಲ್ಲ. ಆಮೇಲೆ ಇದನ್ನ ನಾವು ನಂಬ್ತಿರೋ ಇಲ್ವೋ, ಕಾನೂನೇ. ಈಗ ಯಾರಾದ್ರೂ ಹೇಳಿದ್ರೆ ನನಗೆ ಈ ಟ್ರಾಫಿಕ್ ರೂಲ್ಸ್ ಅಲ್ಲೆಲ್ಲ ನಂಬಿಕೆ ಇಲ್ಲ, ನಾನು ಹೆಂಗೆ ಮನಸ್ಸಿಗೆ ಬರುತ್ತೋ ಆ ರೀತಿ ಹೋಗ್ತೀನಿ ಅಂತ. ಒಂದು ದಿನ ನಾನಿದು ಹಿಂದೆನೆ ಹೇಳಿದ್ನೇ ಇಲ್ಲ ಗೊತ್ತಿಲ್ಲ, ಒಂದು ದಿನ ನಾನು ನನ್ನ ಸ್ನೇಹಿತನ ಜೊತೆ ಹೋಗ್ತಾ ಇದ್ದೆ. ಅವನು ಕಾರ್ನ ಓಡಿಸ್ತಾ ಇದ್ದ ಅವನು ರೆಡ್ ಸಿಗ್ನಲ್ ಇತ್ತು, ಅವನಿಗೆ ಬ್ರೇಕ್ ಹಾಕೋದಿಕ್ಕೆ ಇಷ್ಟ ಇರಲಿಲ್ಲ. ಅವನು ಕಾರ್ನ ನಿಲ್ಲಿಸಿ ಅವನ ಮುಂದೆ ಹೋಗೇ ಬಿಟ್ಟ. ಅದಾದ್ಮೇಲೆ ಹಿಂದೆ ವಿಸಿಲ್ ಬಂತು. ಆಮೇಲೆ ಪೊಲೀಸರು ತಕ್ಷಣ ಓಡಿ ಬಂದು ಅವನನ್ನ ನಿಲ್ಲಿಸಿದ್ರು. ಅವನನ್ನ ನಿಲ್ಲಿಸ್ಬಿಟ್ಟು ಕೇಳ್ತಾ ಇದ್ರು, ಏನೋ ಗೊತ್ತಾಗ್ತಾ ಇಲ್ಲ, ಏನು ರೆಡ್ ಸಿಗ್ನಲ್ ಇದೆ, ನೀನು ಕ್ರಾಸ್ ಮಾಡ್ಕೊಂಡು ಹಾಗೆ ಹೋಗ್ತಾ ಇದೀಯಾ ಅಂತ ಕೇಳಿದ್ರು. ಅವರು ಸ್ವಲ್ಪ ಬೈತಾ ಇದ್ರು ಪೊಲೀಸರು. ಆಗ ಇವನು ಹೇಳ್ತಾ ಇದ್ದ, ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ರೆಡ್ ಸಿಗ್ನಲ್ ಏನೋ ನೋಡಿದೆ, ಆದ್ರೆ ನಿಮ್ಮನ್ನ ನೋಡಿರ್ಲಿಲ್ಲ. ನೀವು ಇದ್ದೀರಿ ಅಂತ ಇರ್ತಿದ್ರೆ ನಾನು ಮೊದಲು ನಿಲ್ಲಿಸ್ಬಿಡ್ತಿದ್ದೆ, ಆದ್ರೆ ನೀವು ಕಾಣಿಸಿಲ್ಲ ಅಲ್ಲಿ, ಅದಕ್ಕೋಸ್ಕರ ನಾನು ಮುಂದೆ ಹೋಗೇ ಬಿಟ್ಟೆ. ಈ ರೀತಿ ನಾವು ಕಾನೂನನ್ನ ನಾವು ನಂಬ್ತಿಲೋ ಇಲ್ವೋ, ಇಲ್ಲ ನಾವು ಅದನ್ನ ಪಾಲನೆ ಮಾಡ್ತೀವೋ ಇಲ್ವೋ, ಕಾನೂನು ಅನ್ವಯ ಆಗೇ ಆಗುತ್ತೆ. ಅದೇ ರೀತಿ ಈ ಪ್ರಕೃತಿಯ ನಿಯಮಗಳು ಅದೇ ರೀತಿ, ನಾವು ಅದನ್ನ ನಂಬ್ತೀವೋ ಇಲ್ವೋ, ಅದನ್ನ ಪಾಲನೆ ಮಾಡ್ತೀವೋ ಇಲ್ವೋ, ಅದು ಅನ್ವಯ ಆಗೇ ಆಗುತ್ತೆ. ಉದಾಹರಣೆಗೆ ಹೇಳ್ತಾ ಇದಾರೆ ಗುರುತ್ವಾಕರ್ಷಣೆಯ ನಿಯಮನೂ ಅಷ್ಟೇ. ಗುರುತ್ವಾಕರ್ಷಣೆ ಅಂತ ಹೇಳಿದ್ರೆ ಏನೆಲ್ಲ ಮೇಲೋಗುತ್ತೆ ಅದು ಕೆಳಗಡೆ ಬರಲೇಬೇಕು, ಹೌದಲ್ಲ? ಈಗ ಮಾವಿನ ಹಣ್ಣು ಕೆಳಗಡೆ ಬೀಳುತ್ತೆ, ಯಾವ್ದಾದ್ರು ಒಂದು ಬಾಲ್ ಮೇಲೆ ಹೋದ್ರೆ ಅದು ಕೆಳಗಡೆ ಬೀಳುತ್ತೆ, ಯಾವ್ದಾದ್ರು ಕಲ್ಲು ಮೇಲಿಂದ ಇದ್ರೆ ಅದು ಕೆಳಗಡೆ ಬೀಳುತ್ತೆ. ಯಾಕೆಂತ ಹೇಳಿದ್ರೆ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಇದೆ. ಅದೇ ರೀತಿ ಪುನರ್ಜನ್ಮ ಅನ್ನುವಂಥದ್ದು ಒಂದು ಪ್ರಕೃತಿಯ ನಿಯಮ. ಈ ಚಿತ್ರದಲ್ಲಿ ತಾವೆಲ್ಲರೂ ನೋಡ್ತಾ ಇರ್ಬೋದು, ಹೇಗೆ ಒಂದು ಆತ್ಮ ಅನ್ನುವಂಥದ್ದು ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಹೋಗ್ತಾ ಇದೆ. ಇದು ಈ ಜನ್ಮದಲ್ಲೇ ಆಗ್ತಾ ಇದೆ. ಅದಕ್ಕೋಸ್ಕರ ಇದನ್ನ ಹೇಳ್ತಾರೆ ಆಂತರಿಕ ಪುನರ್ಜನ್ಮ ಅಂತ ಹೇಳ್ತಾರೆ. ಒಂದು ಬಹಿರಂಗ ಪುನರ್ಜನ್ಮ ಇದೆ, ಮತ್ತೊಂದು ಆಂತರಿಕ ಪುನರ್ಜನ್ಮ ಇದೆ. ಆಂತರಿಕ ಅಂತ ಹೇಳಿದ್ರೆ ಈ ಶರೀರದಲ್ಲೇ ನಾವು ಗಮನಿಸ್ತಾ ಇರ್ಬೋದು, ಈ ಜೀವನದಲ್ಲೇ ನಾವು ಗಮನಿಸ್ತಾ ಇರ್ಬೋದು. ನಾವು ಸಣ್ಣವರಿದ್ದಾಗ, ಹುಟ್ಟಿದಾಗ ನಾವು ಒಂದು ಸಣ್ಣ ಶರೀರದಲ್ಲಿದ್ವಿ. ಅದಾದ್ಮೇಲೆ ಶರೀರ ಬದಲಾವಣೆ ಆಗ್ತಾ ಇದೆ, ಬೆಳೀತಾ ಇದೆ. ಹಳೆ ಆತ್ಮ ಇದೆ, ಆದ್ರೆ ಬೇರೆ ಬೇರೆ ಶರೀರವನ್ನ ಅದು ರೂಪಿಸ್ಕೊಳ್ತಾ ಇದೆ, ಬೇರೆ ಬೇರೆ ಶರೀರ ಪ್ರಾಪ್ತಿ ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಹೇಳ್ತಾ ಇದಾರೆ. ಒಂದು ಜಾನ್ ಫೀಫರ್ ಅಂತ ಹೇಳಿ ಒಬ್ಬ ಫಾರಿನ್ ಸೈಂಟಿಸ್ಟ್, ಅವನು ದ ಹ್ಯೂಮನ್ ಬ್ರೈನ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಆ ಪುಸ್ತಕದಲ್ಲಿ ಅವನು ಹೇಳ್ತಾನೆ, ನಾವು ಹಿಂದೆ ಏನು ಶರೀರವನ್ನ ಪಡ್ಕೊಂಡಿದ್ವಿ 7 ವರ್ಷದ ಹಿಂದೆ, ಆ 7 ವರ್ಷದ ಹಿಂದೆ ಇರುವಂತಹ ಒಂದು ಶರೀರದಲ್ಲಿರುವಂತಹ ಒಂದು ಸೆಲ್, ಅದು ಜೀವಕೋಶನೂ ಈಗಿಲ್ಲ ನಮ್ಮ ಶರೀರದಲ್ಲಿ.
ಅಂತ ಹೇಳಿದ್ರೆ ಸಂಪೂರ್ಣ ಶರೀರದಲ್ಲಿ ಎಲ್ಲಾನು ಬದಲಾವಣೆ ಆಗ್ಬಿಟ್ಟಿದೆ. ಪ್ರತಿಯೊಂದು 7 ವರ್ಷಗಳ ಒಮ್ಮೆ ನಮ್ಮ ಶರೀರ ಸಂಪೂರ್ಣವಾಗಿ ಬದಲಾವಣೆ ಆಗೋಗ್ಬಿಟ್ಟಿರುತ್ತೆ. ಈ ರೀತಿ ಹೇಳ್ತಾನೆ. ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ 7 ವರ್ಷಕ್ಕೊಮ್ಮೆ ಒಂದು ಹೊಸ ಹೊಸ ಶರೀರ ನಾವು ಸೃಷ್ಟಿ ಮಾಡ್ಕೊಳ್ತಾ ಇದೀವಿ. ಅಂತ ಹೇಳಿದ್ರೆ ನಾವು ಹೇಳ್ತಾರೆ, ನಾವೇನಾದ್ರೂ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ರೆ 7 ವರ್ಷಗಳಿಂದ ಸತತವಾಗಿ ಬೇರೆ ಏನೂ ಇಲ್ಲದೆ ಬರೀ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ರೆ, ಅಂದ್ರೆ ಭಗವಂತನಿಗೆ ಅರ್ಪಣೆ ಆಗಿರುವಂತ ಪ್ರಸಾದವನ್ನ ಏನಾದ್ರು ಸ್ವೀಕಾರ ಮಾಡ್ತಾ ಇದ್ರೆ ನಮ್ಮ ಶರೀರ ಪೂರ್ತಿ ಯಾವ್ದರಿಂದ ಆಗಿರುತ್ತೆ? ನಾವು ತಿಂತಾರೋ ಆಹಾರದಿಂದ ಆಗ್ತಾ ಇರುತ್ತೆ, ಪ್ರಸಾದದಿಂದ ಆಗ್ತಾ ಇರುತ್ತೆ. ಅಂತ ಹೇಳಿದ್ರೆ ನಮ್ಮ ಶರೀರವನ್ನು ಈಗಲೂ ನಾವು ಆಧ್ಯಾತ್ಮಿಕ ಶರೀರ ಮಾಡ್ಕೊಂಡ್ಬಿಡ್ಬೋದು. ಹೇಗೆ? ನಾವು ಬರೀ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಏನ್ ಮಾಡ್ಬೋದು? ನಮ್ಮ ಶರೀರ ಆಧ್ಯಾತ್ಮಿಕ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ರೆ ಇದು ನಮ್ಮ ಈ ಜನ್ಮದಲ್ಲೂ ನಮ್ಮ ಶರೀರ ಬದಲಾವಣೆ ಆಗ್ತಾನೆ ಇದೆ. ನೋಡಿ, ಈ ಚಿತ್ರದಲ್ಲಿ ನಾವು ನೋಡ್ತಾ ಇರ್ಬೋದು. ನೋಡಿ, ಸಣ್ಣವರು ಆದಾಗ ಈ ರೀತಿ ಇದ್ರು, ಅದಾದ್ಮೇಲೆ ಸ್ವಲ್ಪ ದೊಡ್ಡವರಾಗ್ತಾರೆ, ಅದಾದ್ಮೇಲೆ ಮುದುಕರಾಗ್ಬಿಡ್ತಾರೆ. ಆದ್ರೆ ವ್ಯಕ್ತಿ ಒಬ್ರೆ, ಹೆಸರು ಒಂದೇ ಕರಿತೀವಿ, ಆದ್ರೆ ಶರೀರ ಬೇರೆ ಬೇರೆ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಶರೀರದಲ್ಲಿ 6 ರೀತಿಯ ರೂಪಗಳಿದೆ ಅಂತ ಹೇಳ್ತಾ ಇದ್ದಾರೆ. 6 ರೀತಿಯ ರೂಪಾಂತರಗಳಾಗುತ್ತೆ, ಟ್ರಾನ್ಸ್ಫಾರ್ಮೇಶನ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಭೌತಿಕ ಶರೀರ ಏನಿದೆಯಲ್ಲ ಅದು ಬದಲಾವಣೆ ಸತತವಾಗಿ ಆಗ್ತಾನೆ ಇರುತ್ತೆ. ಅದು ಒಂದು ಸಲ ಇರುವಂತಹ ನಮ್ಮ ಶರೀರ ಮತ್ತೊಂದು ಬಾರಿ ಇರೋದಿಲ್ಲ. ಈ ಕ್ಷಣದಲ್ಲೇ ನೋಡಿ, ನಾನು ಒಂದು ಉದಾಹರಣೆ ನಿಮ್ಗೆ ಏನಾದ್ರು ಕೊಡ್ತೀನಿ. ನೀವೇನಾದ್ರೂ ಒಂದು ರೋಜಾ ಹೂವ, ಆ ರೋಜಾ ಹೂವನ್ನ ನೀವು ಇವತ್ತು ಗಿಡದಿಂದ ನೀವು ಕಿತ್ಕೊಂಡು ಬಂದು ಇಡಿ ಮನೆಯಲ್ಲಿ. ಅದಾದ್ಮೇಲೆ ಅದು ಮಾರನೇ ದಿನ ನೋಡಿದ್ರೆ ಏನಾಗಿರುತ್ತೆ? ಬಾಡೋಗ್ಬಿಟ್ಟಿರುತ್ತೆ. ಆದ್ರೆ ನೀವು ಸತತವಾಗಿ ಆ ರೋಜಾ ಹೂವನ್ನೇ ನೋಡ್ತಾ ಇರಿ, ನಿಮ್ಗೇನ್ ಅನ್ಸುತ್ತೆ? ಅದು ಬಾಡ್ತಾ ಇರೋದು ಕಾಣಿಸ್ತಾ ಇರುತ್ತೆ? ಕಾಣಿಸೋದಿಲ್ಲ, ಹೌದಲ್ಲ? ಅದು ನಮಗೆ ಅದು ಅನ್ನಿಸ್ತಾ ಇದೆ, ಅದು ಹಾಗೆ ಇದೆಯಲ್ಲ ಅಂತ ಅನ್ಸುತ್ತೆ. ಆದ್ರೆ ನೀವು ನೋಡಿ, ಸತತವಾಗಿ ಒಂದು ಸ್ವಲ್ಪ ಸಮಯ ಬಿಟ್ಟು ಬೆಳಿಗ್ಗೆ ತಂದಿಡಿ, ಆಮೇಲೆ ಸಾಯಂಕಾಲ ನೋಡಿ ಆ ರೋಜಾ ಹೂವ ಸಂಪೂರ್ಣವಾಗಿ ಸ್ವಲ್ಪ ಅರ್ಧ ಅದು ಬಾಡೋಗ್ಬಿಟ್ಟಿರುತ್ತೆ. ಆಮೇಲೆ ನಾಳೆ ಬೆಳಿಗ್ಗೆ ನೋಡಿ ಅದು ಪೂರ್ತಿ ಬಾಡೋಗ್ಬಿಟ್ಟಿರುತ್ತೆ. ಅದೇ ರೀತಿ ನಮ್ಮ ಶರೀರನೂ ಅಷ್ಟೇ. ನಮ್ಗೆ ಅನ್ನಿಸ್ತಾ ಇರುತ್ತೆ, ಅರೆ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ, ನಮ್ಮ ಮನೆಯಲ್ಲಿನೂ ಅಷ್ಟೇ ಮಕ್ಕಳಿರ್ತಾರೆ, ಪ್ರತಿದಿನ ನೋಡ್ತಾ ಇರ್ತೀವಿ, ಅವ್ರು ಬೆಳೀತಾ ಇರೋದು ಗೊತ್ತೇ ಆಗೋದಿಲ್ಲ. ಅದೇ ಆಚೆಯಿಂದ ಬರ್ತಾರೆ, ಅವ್ರು ಹೇಳ್ತಾರೆ, ಹಿಂದಿನ ವರ್ಷಕ್ಕೂ ಈಗ ಇವನು ಎಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದ್ದಾನೆ, ಎಷ್ಟೊಂದು ಇವನು ಬೆಳೆದ್ ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನಮ್ಮ ಶರೀರ ಸತತವಾಗಿ ಅದು ಬದಲಾವಣೆ ಆಗ್ತಾನೆ ಇದೆ. ಆದ್ರೆ ಬದಲಾವಣೆ ನಮಗೆ ಗೊತ್ತಾಗೋದಿಲ್ಲ, ಅದು ನಾವು ಗೋಚರಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅದನ್ನ ಸತತವಾಗಿ ನೋಡ್ತಾ ಇರ್ತೀವಿ. ಆದ್ರೆ ಕ್ರಮೇಣವಾಗಿ ತುಂಬಾ ನಿಧಾನವಾಗಿ ಬದಲಾವಣೆ ಆಗ್ತಾನೆ ಇದೆ. ಅದಕ್ಕೋಸ್ಕರ 6 ಬದಲಾವಣೆಗಳು ಯಾವ್ದೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಮೊದಲನೇದು ಜನನ, ಬರ್ತ್ ಅಂತ ಹೇಳ್ತಾರೆ. ಎಲ್ಲಾ ಜೀವಂತ ಶರೀರಕ್ಕೂ ಇದು 6 ರೂಪಾಂತರಗಳು ಆಗೇ ಆಗುತ್ತೆ, ಟ್ರಾನ್ಸ್ಫಾರ್ಮೇಶನ್ಸ್. ಮೊದಲನೇದು ಜನನ, ಆಮೇಲೆ 2ನೇದು ಬೆಳವಣಿಗೆ ಅಂತ ಹೇಳಿದ್ರೆ ಗ್ರೋತ್, ಆಮೇಲೆ 3ನೇದು ಮೇಂಟೆನೆನ್ಸ್ ಅಂತ ಹೇಳಿದ್ರೆ ನಿರ್ವಹಣೆ, 4ನೇದು ಉಪ ಉತ್ಪನ್ನಗಳ ಉತ್ಪಾದನೆ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಆಫ್ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಆಮೇಲೆ 5ನೇದು ಕ್ಷಯಿಸುವಿಕೆ ಅಂತ ಹೇಳಿದ್ರೆ ಡಿಮಿನಿಷನ್ ಇಲ್ಲ ಡಿಕೆ, 6ನೇದು ಡೆತ್. ನೋಡಿ, ಈ 6 ನಮ್ಮ ಶರೀರದಲ್ಲಿ ನಾವು ಅನುಭವಿಸ್ಬೋದು. ನಮಗೆ ಒಂದು ಸಮಯದಲ್ಲಿ ಜನನ ಆಗಿರುತ್ತೆ, ನಮ್ಗೆಲ್ಲರಿಗೂ ಬರ್ತ್ ಡೇಟ್ ಇದೆ. ಅದಾದ್ಮೇಲೆ ನಾವು ಸಣ್ಣ ಪುಟ್ಟ ಮಗು ಆಗಿದ್ವಿ, ಈಗ ನಾವು ದೊಡ್ಡವರಾಗಿದ್ದೀವಿ. ಅದಷ್ಟೇ ಅಲ್ಲ, ನಮ್ಮ ಶರೀರವನ್ನು ನಾವು ಮೇಂಟೈನ್ ಮಾಡ್ಕೊಳ್ತಾ ಇದೀವಿ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೀವಿ, ಆಮೇಲೆ ಎಕ್ಸರ್ಸೈಸ್ ಮಾಡ್ತೀವಿ, ಆಮೇಲೆ ನಮ್ಮ ಶರೀರ ಮೇಂಟೈನ್ ಆಗ್ತಾ ಇದೆ. ರೋಗಗಳು ಬಂದ್ರೆ ರೋಗಗಳನ್ನ ಎದುರಿಸುವಂತ ಶಕ್ತಿನೂ ಇದೆ. ಅದಷ್ಟೇ ಅಲ್ಲ, ಬೇರೆ ಉತ್ಪಾದನೆ, ನಮ್ಮ ಶರೀರದಿಂದ ಮತ್ತೊಂದು ಶರೀರಕ್ಕೆ ಜನ್ಮನೂ, ಯಾವಾಗ ಮದುವೆ ಆಗುತ್ತೆ, ಆಮೇಲೆ ಸಂತಾನೋತ್ಪತ್ತಿ ಆಗುತ್ತೆ, ಆಗ ಬೇರೆ ಶರೀರಕ್ಕೂ ಜನ್ಮ ಕೊಡುವಂತಹ ಶಕ್ತಿನೂ ಶರೀರದಲ್ಲಿ ಬಂದ್ಬಿಡುತ್ತೆ. ಅದಷ್ಟೇ ಅಲ್ಲ, ಅದಾದ್ಮೇಲೆ ಒಂದು ಸ್ವಲ್ಪ ವಯಸ್ಸು ಆದ್ಮೇಲೆ ಶರೀರದ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ನಾವು ನೋಡ್ಬೋದು, ಒಂದು 30-40 ವಯಸ್ಸು, 45, 50 ಆಗೋಗ್ಬಿಟ್ಮೇಲೆ ಅದು ಹೇಗೆ ಬೆಳೀತಾ ಇದೆ, ಅದಾದ್ಮೇಲೆ ಅದು ಸ್ಥಿರತೆ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ಅದು ಕ್ಷಯ ಆಗೋದು ಪ್ರಾರಂಭ ಆಗುತ್ತೆ, ಡಿಕೆ. ಅದೇ ರೀತಿ ಕೊನೆಗೆ ಅದು ಮೃತ್ಯುವನ್ನ ಅಪ್ಪತ್ತೆ. ಅದೇ ರೀತಿ ನಮ್ಮ ಶರೀರದಲ್ಲಿ ಈ ರೀತಿಯ ಬದಲಾವಣೆಗಳು ಆಗ್ತಾ ಇದೆ. ಒಬ್ರು ಬಂದು ಕೇಳಿದ್ರು ಪ್ರಭುಪಾದರಿಗೆ, ಮನುಷ್ಯ ಯಾವ್ದು ಜೀವಂತ ಶರೀರಕ್ಕೂ ನಿರ್ಜೀವ ಶರೀರ
ಜೀವಂತವಾಗಿರುವಂತಹ ಶರೀರ ಮತ್ತು ನಿರ್ಜೀವ ಶರೀರಕ್ಕೇನು ವ್ಯತ್ಯಾಸ? ಅವ್ರು ಹೇಳ್ತಾ ಇದ್ರು, ನೋಡಿ ನೀವೆಲ್ಲರೂ ಆ ಭಗವಂತ ಏನ್ ಸೃಷ್ಟಿ ಮಾಡ್ತಾ ಇದ್ದಾನೆ? ಮನುಷ್ಯನ ಶರೀರ ಸೃಷ್ಟಿ ಮಾಡ್ತಾ ಇದ್ದಾನೆ. ನಾವು ಸೃಷ್ಟಿ ಮಾಡ್ತಾ ಇದೀವಿ ಹ್ಯೂಮನ್ ರೋಬೋ. ನಾವು ಹಿಂದೆ ಒಂದು 2-3 ವರ್ಷಗಳ ಹಿಂದೆ ಸೋಫಿಯಾ ರೋಬೋ ಅಂತ ಹೇಳಿ ಹೊಸ ರೋಬೋ, ಹ್ಯೂಮನ್ ರೋಬೋ ಅದು ಆಚೆ ಬಂತು. ಅದು ಈಗ ಕೆಲವರೆಲ್ಲರೂ ಪ್ರಶ್ನೆ ಮಾಡ್ತಾ ಇದಾರೆ, ಈ ರೋಬೋ ಮನುಷ್ಯನಿಗೆಲ್ಲಾರ್ದು ಕೆಲಸಗಳನ್ನೆಲ್ಲ ಅದು ತೆಗೆದಾಕ್ಬಿಡುತ್ತೆ. ಯಾಕೆಂದ್ರೆ ಮನುಷ್ಯ ಮಾಡೋ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ, ಮನುಷ್ಯನಿಗೂ ರೋಬೋಗೂ ಏನು ವ್ಯತ್ಯಾಸ ಅಂತ. ಈಗ ಈ ಪ್ರಶ್ನೆ ಬಂದಾಗ ಪ್ರಭುಪಾದರಿಗೆ ಇದೇ ರೀತಿ ಪ್ರಶ್ನೆ ಕೇಳಿದ್ರು. ಈಗ ಮನುಷ್ಯ ಜೀವಂತವಾಗಿ ಇರುವಂತಹ ಮನುಷ್ಯ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾನಲ್ಲ, ಅದೆಲ್ಲವನ್ನು ಈ ರೋಬೋ ಮಾಡೋದಕ್ಕಾಗತ್ತಾ ಅಂತ ಈ ಪ್ರಶ್ನೆ ಕೇಳಿದಾಗ ಪ್ರಭುಪಾದರು ಕೇಳ್ತಾ ಇದ್ರು, ನೋಡಿ ನಮ್ಮ ಮನುಷ್ಯನ ಶರೀರಕ್ಕೆ ರೋಗ ಬಂದಾಗ ನೀವು ಸ್ವಲ್ಪ ಸಮಯ ಬಿಟ್ಬಿಡಿ, ಶರೀರ ತಂತಾನೇ ಅದನ್ನ ಏನ್ ಮಾಡ್ಕೊಳ್ಳುತ್ತೆ? ಹೀಲಿಂಗ್ ಮಾಡ್ಕೊಳ್ಳುತ್ತೆ. ಆಮೇಲೆ ಶರೀರ ಬೆಳವಣಿಗೆ ಆಗತ್ತೆ. ರೋಬೋ ಬೆಳವಣಿಗೆ ಆಗತ್ತಾ? ಅದು ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ, ಹೇಗಿರುತ್ತಲ್ಲ ಶರೀರ ಅದೇ ರೀತಿ ಇರುತ್ತೆ. ರೋಬೋ ಅದು ಬೆಳವಣಿಗೆ ಆಗೋದಿಲ್ಲ. ಆಮೇಲೆ ಅದಕ್ಕೇನಾದ್ರೂ ಶರೀರಕ್ಕೇನಾದ್ರೂ ಮುರಿದೋಯ್ತು, ಕೈ ಏನಾದ್ರೂ ಆಗೋಯ್ತು, ಅದು ಸೆಲ್ಫ್ ಹೀಲಿಂಗ್, ಅದಕ್ಕೆ ಆ ಕೆಪಾಸಿಟಿ ಇಲ್ಲ. ಅದಷ್ಟೇ ಅಲ್ಲ, ಉಪ ಉತ್ಪನ್ನಗಳ ಉತ್ಪಾದನೆ. ಪ್ರಭುಪಾದರು ಕೇಳ್ತಾ ಇದ್ರು, ಒಂದು ಲ್ಯಾಪ್ಟಾಪ್ ಮತ್ತೊಂದು ಪಾಮ್ಟಾಪ್, ಇದನ್ನ 2 ಲ್ಯಾಪ್ಟಾಪ್ಗಳೇನಾದ್ರು ನಾವು ತಂದಿಟ್ರೆ ಅದು ಹೊಸ ಮೊಬೈಲ್ ಅನ್ನ ಸೃಷ್ಟಿ ಮಾಡೋದಕ್ಕಾಗತ್ತಾ ಅಂತ ಪ್ರಭುಪಾದರು ಕೇಳ್ತಾ ಇದ್ರು. ಈ ರೀತಿ ಈಗ ಇಲ್ಲ, ಉದಾಹರಣೆಗೆ ಮತ್ತೆ 2 ಕಾರ್ಗಳು ಒಟ್ಟಿಗೆ ಬಂದು ಮತ್ತೊಂದು ಕಾರನ್ನ ಸೃಷ್ಟಿ ಮಾಡೋದಕ್ಕಾಗತ್ತಾ? ಆಗೋದಿಲ್ಲ. ಆದ್ರೆ ಮನುಷ್ಯನ ಶರೀರದಲ್ಲಿ ಇಬ್ಬರು ವ್ಯಕ್ತಿಗಳು ಬಂದು ಮತ್ತೊಂದು ಮನುಷ್ಯನಿಗೆ ಜನ್ಮವನ್ನ ಕೊಡ್ಬೋದು. ಆದ್ರೆ ಇದು ಪ್ರಾಣಿಗಳಲ್ಲಿ ಆಗೋದಿಲ್ಲ, ಆದ್ರೆ ಇದು ನಿರ್ಜೀವ ವಸ್ತುಗಳಲ್ಲಿ ಆಗೋದಿಲ್ಲ. ಆಮೇಲೆ ಕ್ಷಯಿಸುವಿಕೆ ಮತ್ತು ಸಾವು, ಅದಕ್ಕೋಸ್ಕರ ಹೇಳ್ತಾರೆ ನಿರ್ಜೀವ ವಸ್ತುಗಳಿಗೆ ಮತ್ತು ಜೀವಂತ ವಸ್ತುಗಳಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಈ 6 ಬರೀ ಜೀವಂತ ವಸ್ತುಗಳಲ್ಲಾಗುತ್ತೆ, ಆದ್ರೆ ಭೌತಿಕ ವಸ್ತುಗಳಲ್ಲಿ ಬರೀ 3 ಆಗುತ್ತೆ. ಮೊದಲನೇದು ಜನನ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಡೈರೆಕ್ಟ್ ಆಗಿ 5ನೇ ಕ್ಷಯಿಸುವುದು, ಅಲ್ಲಿಗೆ ಹೋಗ್ಬಿಡುತ್ತೆ, ಆಮೇಲೆ ಕೊನೆಗೆ ಅದು ಸಾವು. ಈ ರೀತಿ ಬರೀ ಈ 3 ಮಾತ್ರ ನಿರ್ಜೀವ ವಸ್ತುಗಳಲ್ಲಿ ಆಗುತ್ತೆ. ಈಗ ಬಾಹ್ಯ ಪುನರ್ಜನ್ಮ ಅಂತ ಹೇಳಿದ್ರೆ ಏನು? ಆಂತರಿಕ ಪುನರ್ಜನ್ಮ ಅಂತ ಹೇಳಿ ನಾವು ಚರ್ಚೆ ಮಾಡಿದ್ವಿ. ಈಗ ಅಂತ ಹೇಳಿದ್ರೆ ನಮ್ಮ ಶರೀರ ಈ ಜೀವನದಲ್ಲೂ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಈಗ ನೋಡಿ, ಈ ಚಿತ್ರದಲ್ಲಿ ನಾವು ನೋಡ್ಬೋದು ಬಾಹ್ಯ ಪುನರ್ಜನ್ಮ ಅಂತ ಹೇಳಿದ್ರೆ ಏನಾಗ್ತಾ ಇದೆ? ನಮ್ಮ ಶರೀರ, ಈ ಶರೀರವನ್ನ ಬಿಟ್ಟು ನಾವು ಮತ್ತೊಂದು ಶರೀರವನ್ನ ತಗೊಳ್ತಾ ಇದೀವಿ. ಈ ಚಿತ್ರದಲ್ಲಿ ತಾವೆಲ್ಲರೂ ನೋಡ್ತಾ ಇರ್ಬೋದು, ಹೇಗೆ ಒಬ್ಬ ವ್ಯಕ್ತಿ ನೋಡಿ ಎಷ್ಟೊಂದು ಶರೀರಗಳನ್ನ ಅವನು ತಗೊಳ್ತಾ ಇದ್ದಾನೆ. ನೋಡಿ, ಒಬ್ಬ ಮನುಷ್ಯನ ಶರೀರದಿಂದ ಪ್ರಾಣಿ ಶರೀರ, ಮತ್ತೊಂದು ಮನುಷ್ಯ, ಮತ್ತೊಂದು ಬೆಕ್ಕು, ಆಮೇಲೆ ಮತ್ತೊಂದು, ಈ ರೀತಿ ಎಷ್ಟೊಂದು ಶರೀರಗಳ ಬದಲಾವಣೆ ಆಗ್ತಾ ಇದೆ, ಸತತವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ನೋಡಿ, ಸತತವಾಗಿ ಹೇಗೆ ಒಬ್ಬ ವ್ಯಕ್ತಿ ಎಷ್ಟೊಂದು ಶರೀರಗಳನ್ನ ಅವನು ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದಾನೆ ನೋಡಿ. ಅದಕ್ಕೋಸ್ಕರ ಇದ್ರಲ್ಲಿ ಬರೆದಿದ್ದಾರೆ, ಅನಾದಿ ಕಾಲದಿಂದಲೂ ಶಾಶ್ವತ ಆತ್ಮವು ಭೌತಿಕ ಜಗತ್ತಿನಲ್ಲಿ ಅಲೆದಾಡುತ್ತಿದೆ, ಒಂದರ ನಂತರ ಒಂದರಂತೆ ತಾತ್ಕಾಲಿಕ ಭೌತಿಕ ದೇಹಗಳನ್ನು ತೆಗೆದುಕೊಳ್ಳುತ್ತಿದೆ. ಪ್ರತಿ ಬಾರಿ ಹಿಂದಿನದನ್ನು ಮರೆತು ವರ್ತಮಾನವು ಸರ್ವವ್ಯಾಪಿ ಎಂದು ಭಾವಿಸುತ್ತದೆ. ಈಗ ನಾವೇನಾದ್ರೂ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳಿದ್ರೆ, ನೀವು ಹಿಂದೆ ಯಾವ ಶರೀರವನ್ನ ತಗೊಂಡಿದ್ರಿ ಅಂತ ಕೇಳಿದ್ರೆ ನಮ್ಗೆಲ್ಲರಿಗೂ ತಬ್ಬಿಬಾವ ಬಿಡ್ತೀವಿ. ನಮ್ಗೆ ಹಿಂದಿನ ಏನು ಶರೀರದ ಒಂದು ಚೂರು ಜ್ಞಾಪಕನೇ ಇಲ್ಲ. ಈಗ ಯಾರಾದ್ರೂ ಹೇಳಿದ್ರೆ, ನೀವು ಹಿಂದಿನ ಜನ್ಮದಲ್ಲಿ ಈ ಊರಲ್ಲಿ ಹುಟ್ಟಿದ್ರಿ, ಆಮೇಲೆ ಹಿಂದಿನ ಜನ್ಮದಲ್ಲಿ ಇದೆಲ್ಲ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನಮ್ಗೆ ಇದ್ರ ಬಗ್ಗೆ ಇದನ್ನ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ನಮ್ಗೆ ಈಗ ಅನ್ನಿಸ್ತಾ ಇದೆ, ಇದೊಂದೇ ಶರೀರ ನಂದು ಶಾಶ್ವತವಾಗಿರುವಂಥದ್ದು. ಈಗ ಏನೆಲ್ಲ ಮಾಡ್ತಾ ಇದೀವಲ್ಲ ಕೆಲಸ, ನಮ್ಗೆ ಅನ್ನಿಸ್ತಾ ಇರುತ್ತೆ ಬರೀ ಈ ಶರೀರದ ಪೋಷಣೆಗೋಸ್ಕರ ಎಲ್ಲ ಮಾಡ್ತಾ ಇದೀವಿ, ಹೌದಲ್ಲ? ನಮ್ಗೆ ಈ ಶರೀರ ಬಿಡ್ತೀವಿ ಅನ್ನುವಂತಹ ಒಂದು ಪ್ರಜ್ಞೆನೂ, ಇದನ್ನು ಒಪ್ಕೊಳ್ಳೋದಕ್ಕೂ ನಮ್ಗೆ ಕಷ್ಟ ಆಗ್ಬಿಡುತ್ತೆ. ಯಾವಾಗ ಈ ಆಲೋಚನೆನೂ ಬರುತ್ತೆ, ನಾವು ಶರೀರ ಬಿಟ್ಬಿಟ್ಟು ಹೋಗ್ಬೇಕಾಗತ್ತೆ, ಮೃತ್ಯು ಬಂದ್ಬಿಡುತ್ತೆ ಅಂತ ಹೇಳಿದ್ರು ಕೆಲವರಿಗೆ ಅದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕೂ ಭಯ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈಗ ಯಾರಾದ್ರೂ ಹೇಳಿದ್ರೆ ಮರಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬರ್ತಾ ಇದ್ರೆ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆ? ಭಯ. ಯಾಕೆಂದ್ರೆ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೇನೆ ಈ ಜಗತ್ತಿನ ಎಲ್ಲಾ ಕೆಲಸ ಮಾಡ್ತಾ ಇರೋದು ನಶ್ವರ ಅಂತ ಅನ್ನಿಸ್ಬಿಡುತ್ತೆ.
ಈ ಭೌತಿಕ ಜಗತ್ತು ಆಗ ಯಾಕೆ ಇದೆಲ್ಲ ಮಾಡ್ಬೇಕು ಅಂತ ಅನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರ ಜನರು ಏನ್ ಮಾಡ್ತಾರೆ, ಇದ್ರ ಬಗ್ಗೆ ಚರ್ಚೆನೆ ಮಾಡೋದಿಲ್ಲ. ಆದ್ರೆ ನಾವಿದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಈ ಜ್ಞಾನವನ್ನ ಪಡ್ಕೊಂಡಿದ್ರೆ ಈ ಜೀವನದಲ್ಲಿ ನಮಗೆ ಯಾವುದು ತುಂಬಾ ಮುಖ್ಯವಾಗಿರೋ ಕೆಲಸ ಅದನ್ನ ನಾವು ತಿಳ್ಕೊಳ್ಬಹುದಾಗತ್ತೆ. ಅದಕ್ಕೋಸ್ಕರ ಈ ಸ್ಮರಣ ಬಂದಿದ ತಕ್ಷಣ ಏನಾಗುತ್ತೆ, ನಮಗೆ ಮತ್ತೊಂದು ಶರೀರ ಸಿಗುತ್ತೆ. ಅದನ್ನೇ ಸಂಸಾರ ಚಕ್ರ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದಕ್ಕೋಸ್ಕರ ಯಾವೆಲ್ಲ ರೀತಿಯ ಶರೀರಗಳು ನಮಗೆ ಸಿಗ್ಬಹುದು. ಈ ಶ್ಲೋಕ ನೋಡಿ ತುಂಬಾ ಅದ್ಭುತವಾಗಿದೆ. ಇದು ಪದ್ಮ ಪುರಾಣದಲ್ಲಿ ಈ ಶ್ಲೋಕ ಬರುತ್ತೆ. ಜಲಜಾನವ ಲಕ್ಷಾಣಿ ಸ್ಥಾವರ ಲಕ್ಷವಿಂಶತಿ ಕ್ರಮಯೋ ರುದ್ರ ಸಂಖ್ಯಾಕಃ ಪಕ್ಷೀಣಾಂ ದಶಲಕ್ಷಣಂ ತ್ರಿಂಶಲ್ಲಕ್ಷಾಣಿ ಪಶವಃ ಚತುರ್ಲಕ್ಷಾಣಿ ಮಾನುಷಾಃ. ಇದ್ರಲ್ಲಿ ನೋಡಿ ಯಾವೆಲ್ಲಾ ರೀತಿಯ ಶರೀರಗಳಿದೆ ನೋಡಿ. ನೀರಿನಲ್ಲಿ ಇರುವಂತಹ ಜಲಚರಗಳು ಎಷ್ಟಿದೆ ಅಂತ ಹೇಳಿದ್ರೆ 9 ಲಕ್ಷ. ಈ ಚಿತ್ರದಲ್ಲಿ ನಿಮಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಚಿತ್ರದಲ್ಲಿ ನೋಡಿ, ಕೆಳಗಡೆಯಿಂದ ನಾವು ನೋಡೋಣ. ಜಲಚರಗಳು ಎಷ್ಟಿದೆ ಅಂತ ಹೇಳಿದ್ರೆ 9 ಲಕ್ಷ ವಿಧವಾಗಿರುವಂತಹ ಜಲಚರಗಳಿದೆ. ಜಲಚರಗಳು ಅಂತ ಹೇಳಿದ್ರೆ ಮೀನ್ ಇರ್ಬೋದು, ನಾವು ಸಮುದ್ರದಲ್ಲಿ ಇಲ್ಲ ನದಿಗಳಲ್ಲಿ ಎಷ್ಟೊಂದು ವಿವಿಧ ರೀತಿಯ ಜಲಚರಗಳೆಲ್ಲ ಇದೆ. ಬೇರೆ ಬೇರೆ ರೀತಿಯ ಸ್ಟಾರ್ ಫಿಶ್ ಇರ್ಬೋದು, ಪೆಂಗ್ವಿನ್ಸ್ ಇರ್ಬೋದು, ಎಷ್ಟೊಂದಿದೆ ಅಲ್ಲ. ಇವೆಲ್ಲವೂ ಏನು ಜಲಚರಗಳು. ಆಮೇಲೆ ಮರಗಳು, ಸಸ್ಯಗಳು, ಇವೆಲ್ಲ ಎಷ್ಟಿದೆ 20 ಲಕ್ಷ. ಜಲಜಾನವಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ. ವಿಂಶತಿ ಅಂತ ಹೇಳಿದ್ರೆ 20 ಲಕ್ಷ. ಸ್ಥಾವರ ಅಂತ ಹೇಳಿದ್ರೆ ಯಾವ್ದು ಚಲಿಸೋದಿಕ್ಕಾಗೋದಿಲ್ಲ, ಮರಗಳು. ಆಮೇಲೆ ರುದ್ರ ಸಂಖ್ಯಾಕಃ ಕೃಮಯೋ, ಕೀಟಗಳು ಎಷ್ಟು 11 ಲಕ್ಷ. ಆಮೇಲೆ ದಶಲಕ್ಷ ಪಕ್ಷೀಣಾಂ, ಪಕ್ಷಿಗಳು 10 ಲಕ್ಷ. ಆಮೇಲೆ ಪ್ರಾಣಿಗಳೆಷ್ಟು 30 ಲಕ್ಷ ಅಂತ ಹೇಳ್ತಾರೆ. ಮಾನವರೆಷ್ಟು 4 ಲಕ್ಷ. ಇವ್ರಿಗೆಲ್ಲರಿಗೂ ನಮ್ಗೆಲ್ಲರಿಗೂ ಕೆಲವು ಸಲ ಅನ್ನಿಸ್ಬೋದು, ಅರೆ ಇದು ಟೋಟಲ್ ಪಾಪ್ಯುಲೇಷನ್ ಅಂತ. ಇದು ಪಾಪ್ಯುಲೇಷನ್ ಅಲ್ಲ, ಎಷ್ಟು ಜೀವರಾಶಿಗಳು ಇದೆ ಅಂತ ಹೇಳ್ತಾ ಇಲ್ಲ. ಜೀವರಾಶಿಗಳು ಎಷ್ಟಿದೆ? ಅಸಂಖ್ಯಾತ ಜೀವರಾಶಿಗಳಿದೆ. ಆದ್ರೆ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದೇನು, ಎಷ್ಟು ವಿಧವಾಗಿರುವಂತಹ ಜೀವರಾಶಿಗಳಿದೆ ಅಂತ. ವಿಧ, ಎಷ್ಟು ಟೈಪ್ ಆಫ್ ಬಾಡೀಸ್. ಈಗ ಎಷ್ಟು ರೀತಿಯ ಮನೆಗಳಿದೆ, ಎಷ್ಟು ಮನೆಗಳಿದೆ ಅಂತ ಹೇಳ್ತಾ ಇಲ್ಲ, ಎಷ್ಟು ರೀತಿಯ ಮನೆಗಳಿದೆ ಅಂತ ಹೇಳ್ತಾ ಇದ್ದು. ಯಾವೆಲ್ಲ ಟೈಪ್ಸ್ ಆಫ್ ಬಾಡೀಸ್. ಜಲಚರಗಳಲ್ಲೇ 9 ಲಕ್ಷ ವೆರೈಟಿ ಆಫ್ ಬಾಡೀಸ್ ಇದೆ ನೋಡಿ. ವಿಜ್ಞಾನದ ಪ್ರಕಾರ ಮನುಷ್ಯನ ಎಷ್ಟು ಜಾತಿಗಳಿದೆ? ಒಂದೇ ಒಂದು. ಅದನ್ನ ಹೇಳ್ತಾರೆ ಹೋಮೋಸೇಪಿಯನ್ಸ್ ಅಂತ ಹೇಳ್ತಾರೆ. ಯಾರು ವಿಜ್ಞಾನ ಓದಿದಿರಿ ಇದೆಲ್ಲ ನೀವು ಕೇಳಿರ್ಬೋದು. ಹೋಮೋಸೇಪಿಯನ್ ಅಂತ ಹೇಳಿ ಒಂದೇ ಒಂದು ಜಾತಿ ಹೇಳ್ತಾರೆ. ಆದ್ರೆ ವೈದಿಕ ಸನಾತನ ಧರ್ಮದ ಪ್ರಕಾರ 4 ಲಕ್ಷ ಅಂತ ಹೇಳ್ತಾ ಇದ್ದಾರೆ. 4 ಲಕ್ಷ ರೀತಿಯ ಮಾನವರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವುದ್ರ ಆಧಾರದ ಮೇಲೆ ಇದನ್ನ ಹೇಳ್ತಾ ಇರೋದು? ಪ್ರಜ್ಞೆಯ ಆಧಾರದ ಮೇಲೆ ಅಂತ ಹೇಳಿದ್ರೆ ಯಾವುದೇ ಈ ಎಲ್ಲಾ ಶರೀರಗಳೆಲ್ಲ ಇದೆಯಲ್ಲ, ಟೈಪ್ಸ್, ಇದೆಲ್ಲ ಯಾವುದರ ಆಧಾರದ ಮೇಲೆ ವಿಂಗಡಣೆ ಮಾಡಿದ್ದಾರೆ, ಇಲ್ಲ ವರ್ಗೀಕರಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲ ಚೇತನ. ಯಾವ ಪ್ರಜ್ಞೆ ಎಷ್ಟು ಬೆಳವಣಿಗೆ ಆಗಿದೆ ಅದರ ಮೇಲೆ ಅಷ್ಟೊಂದು ಆ ರೀತಿಯ ವರ್ಗೀಕರಣ ಆಗಿದೆ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನೀವು ನೋಡಿ, ಯಾವ್ದಾದ್ರು ಕೆಲವು ಮರಗಳಿದೆ. ಈ ಮರಗಳಿಗೆ ನೀವೇನಾದ್ರೂ ಬೈರಿ, ಆಗೇನಾಗುತ್ತೆ? ಅದೇನಾದ್ರೂ ಬೈಯೋದಕ್ಕೆ ಹೋಗುತ್ತೆ, ಇಲ್ಲ ಅದಕ್ಕೆ ನೋವಾಗುತ್ತೆ, ಅಳೋದ್ ಪ್ರಾರಂಭ ಮಾಡುತ್ತೆ. ಅದೇ ನಾವು ಏನಾದ್ರೂ ಯಾವ್ದಾದ್ರು ಒಂದು ಮನುಷ್ಯನಿಗೆ ಬೈತೀವಿ, ಆಗ ತಕ್ಷಣ ಅವನ ಮುಖದಲ್ಲಿರುವಂತಹ ಭಾವನೆಗಳು ಬೇರೆ ಆಗ್ಬಿಡುತ್ತೆ. ಒಂದು ಕ್ಷಣದಲ್ಲಿ ಭಾವನೆಗಳು ಬದಲಾವಣೆ ಆಗ್ಬಿಡುತ್ತೆ, ಮುಖದ ರೂಪ ಬೇರೆ ಆಗ್ಬಿಡುತ್ತೆ, ಹೌದಲ್ಲ? ಅದು ನೀವು ಬೇಕಾದ್ರೆ ನಾಯಿಗೂ ಹೇಳಿ, ನಾಯಿಗೂ ನೀವೇನೋ ಬೈತಾ ಇದ್ರೆ ಅದು ಗೊತ್ತಾಗ್ಬಿಡುತ್ತೆ. ಈಗ ಅವನು ನನ್ನ ಮಾಸ್ಟರ್ ನನ್ನನ್ನ ಬೈತಾ ಇದ್ದಾನೆ, ಆಗ ಸುಮ್ಮನೆ ಕುತ್ಕೊಂಡ್ಬಿಡುತ್ತೆ. ಅದೇ ನೀವೇನಾದ್ರೂ ಆ ನಾಯಿಗೆ ನೀವು ಸ್ವಲ್ಪ ನಗ್ತಾ ಇರಿ ಅದ್ರ ಜೊತೆ, ತಕ್ಷಣ ಅದಕ್ಕೆ ಗೊತ್ತಾಗುತ್ತೆ ನನ್ನ ಮಾಸ್ಟರ್, ನನ್ನ ಮಾಲೀಕ ಇದಾನಲ್ಲ, ಅವನು ನನ್ನಿಂದ ತುಂಬಾ ಖುಷಿಯಾಗಿದ್ದಾನೆ. ಆಗ ಅದು ಬಾಲ ಆಡ್ಸುತ್ತೆ, ಅದು ಬರುತ್ತೆ, ಹತ್ರ ಬರುತ್ತೆ. ನೀವೇನಾದ್ರು ಕೋಪದ ಮುಖ ತೋರಿಸಿ ತಕ್ಷಣ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನಾಯಿಗೂ ಗೊತ್ತಾಗ್ತಾ ಇದೆ, ಅಂದ್ರೆ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಮರಕ್ಕೆ ಅದು ಅರ್ಥ ಆಗೋದಿಲ್ಲ, ಯಾಕೆ ಅಂತ ಹೇಳಿದ್ರೆ ಅದರ ಪ್ರಜ್ಞೆಯ ಬೆಳವಣಿಗೆ ಅಷ್ಟು ಆಗಿಲ್ಲ. ಅದೇ ರೀತಿ
ಈ ಪ್ರಜ್ಞೆ ಆಧಾರದ ಮೇಲೆ ಎಷ್ಟೊಂದು ವರ್ಗೀಕರಣ ಆಗಿದೆ. ಮನುಷ್ಯರಲ್ಲಿಯೂ 4 ಲಕ್ಷ ಅಂತ ಹೇಳಿದ್ರೆ ಮನುಷ್ಯರಲ್ಲೂ ನಾವು ಅರ್ಥ ಮಾಡ್ಕೊಳ್ಬೋದು, ಎಲ್ಲಾ ರೀತಿಯ ಮನುಷ್ಯರು ಒಂದೇ ರೀತಿ ಇಲ್ಲ, ಅವರವರ ಬೆಳವಣಿಗೆ ಬೇರೆ ಬೇರೆ ರೀತಿ ಇದೆ. ಅದಕ್ಕೋಸ್ಕರ ದೇವತೆಗಳು ಮನುಷ್ಯರಲ್ಲೇ ಬರ್ತಾರೆ, ದೇವರು ಬೇರೆ, ದೇವತೆಗಳು, ಈ ದೇವತೆಗಳು ಮಾನವರಲ್ಲೇ ಬರ್ತಾರೆ. ಈಗ ನೋಡಿ, ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಾಗ ಇದು ಸ್ವಲ್ಪ ಆಳವಾಗಿದೆ, ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಇದ್ರಲ್ಲಿ ಹೇಳ್ತಾರೆ ವೇದಗಳಲ್ಲಿ ಉಪಯೋಗಿಸಿರುವಂತಹ ಯೋನಿ, ಇದು ಯೋನಿ, ಬೇರೆ ಬೇರೆ ಯೋನಿಗಳಲ್ಲಿ ನಾವು ಜನ್ಮವನ್ನು ಪಡಿತಾ ಇರ್ತೀವಿ, ಅದನ್ನ ಸ್ಪೀಶೀಸ್ ಅಂತ ಹೇಳ್ತಾರೆ. ಎಂಬ ಶಬ್ದದ ಅರ್ಥವನ್ನು ಜೀವಶಾಸ್ತ್ರದಲ್ಲಿ ಬೇರೆ ಅರ್ಥದಲ್ಲಿ ಉಪಯೋಗಿಸಲಾಗಿದೆ. ವಿಜ್ಞಾನದಲ್ಲಿ ಏನ್ ಹೇಳ್ತೀವಲ್ಲ ಮತ್ತೆ ಇಲ್ಲಿ ಏನ್ ಹೇಳ್ತೀವಲ್ಲ ಸ್ವಲ್ಪ ಬೇರೆ ಬೇರೆ ಅರ್ಥ, ಬೇರೆ ಬೇರೆ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ. ಅಲ್ಲಿ ನಾನು ಅದೇ ಹೇಳಿದ್ದು, ಅಲ್ಲಿ ಏನ್ ಹೇಳ್ತಾರಲ್ಲ ನೋಡಿ, ಉದಾಹರಣೆ ಆಧುನಿಕ ವಿಜ್ಞಾನದಲ್ಲಿ ಸ್ಪೀಶೀಸ್ ಅಂತ, ಪ್ರಜಾತಿ ಅಂದರೆ ದೃಷ್ಟಿಗೆ ಗೋಚರವಾಗುವ ಬಾಹ್ಯ ಸ್ವರೂಪದಿಂದ ವಿಭಜಿಸಲಾಗುತ್ತದೆ. ಅವರು ಬರೀ ಬಾಹ್ಯ ಫಿಸಿಯಾಲಜಿಯಿಂದ ಚೇಂಜ್ ಮಾಡ್ಬಿಡ್ತಾರೆ. ಬೆಕ್ಕು ಮತ್ತೆ ಹುಲಿ ಎರಡು ಒಂದೇ ಜಾತಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ನಮ್ಮಲ್ಲಿ ಬೇರೆ ಬೇರೆ ರೀತಿ, ಸನಾತನ ಧರ್ಮದಲ್ಲಿ ವೇದಗಳಲ್ಲಿ ಇದು ಬೇರೆ ಇದು ಅಂತ ಹೇಳ್ತಾರೆ. ಆದರೆ ವೇದಗಳಲ್ಲಿ ಯೋನಿ ಎಂದರೆ ಪ್ರಾಣಿಗಳು ಅವುಗಳ ಗುಣ ಮತ್ತು ಪಾತ್ರತೆ ಇಲ್ಲ ಯೋಗ್ಯತೆಗೆ ಅನುಗುಣವಾಗಿ ವರ್ಗೀಕರಿಸಲಾಗುತ್ತದೆ. ಅಲ್ಲಿ ಯಾವುದರ ಆಧಾರದ ಮೇಲೆ? ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಈ ರೀತಿ ಬೇರೆ ಬೇರೆ ಗುಣಗಳ ಪ್ರಭಾವ. ಅದಕ್ಕೋಸ್ಕರ ಹೇಳ್ತಾರೆ ವಿವಿಧ ಚೇತನದ 84 ಲಕ್ಷ ಯೋನಿಗಳು ಲಭಿಸಬೇಕು ಅಂತ ಹೇಳಿದ್ರೆ ಈ 3 ಗುಣಗಳ ವಿವಿಧ ಅನುಕ್ರಮದಲ್ಲಿ ಸಂಯೋಗದಿಂದ ಒಟ್ಟುಗೂಡಿಸಲಾಗಿದೆ. ಈಗ ಇದನ್ನ ಸಂಪೂರ್ಣ ನೀವೇನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ 4 ಲಕ್ಷ, 30 ಲಕ್ಷ, 10 ಲಕ್ಷ, ಈ ರೀತಿ ಸಂಪೂರ್ಣ ಟೋಟಲ್ ಮಾಡಿದ್ರೆ ಎಷ್ಟು ಆಗುತ್ತೆ ಅಂತ ಹೇಳಿ 84 ಲಕ್ಷ. 84 ಲಕ್ಷ ಜೀವರಾಶಿಗಳಿದೆ. ಈ ಸಂಪೂರ್ಣ ಜಗತ್ತಿನಲ್ಲಿ ಎಷ್ಟು ಜೀವರಾಶಿಗಳಿದೆ ಅಂತ ಹೇಳಿದ್ರೆ 84 ಲಕ್ಷ. ಈ 84 ಲಕ್ಷಗಳಲ್ಲಿ ಜೀವ ಆತ್ಮ ಬೇರೆ 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 ಜೀವರಾಶಿಗಳಲ್ಲಿ ಅದು ತಿರುಗಾಡ್ತಾ ಇರುತ್ತೆ. ಇಲ್ಲಿ ಈ ಚಿತ್ರದಲ್ಲಿ ನೀವು ನೋಡ್ಬೋದು, ನೋಡಿ ಜಲಚರಗಳು ಎಲ್ಲಿದೆ, ಪೂರ್ತಿ ಚಾರ್ಟ್ ನಲ್ಲಿ ನೋಡಿ, ಜಲಚರಗಳು ಕೊನೆಯಲ್ಲಿದೆ. ಅದಾದ್ಮೇಲೆ ಯಾವ್ದಿದೆ ನೋಡಿ, ಅದಾದ್ಮೇಲೆ ಮರಗಿಡಗಳಿದೆ, ಅದಾದ್ಮೇಲೆ ಕೀಟಗಳಿದೆ, ಅದಾದ್ಮೇಲೆ ಪಕ್ಷಿಗಳಿದೆ, ಅದಾದ್ಮೇಲೆ ಪ್ರಾಣಿಗಳಿದೆ, ಮೇಲೆ ನೋಡಿ ಮನುಷ್ಯನಿದಾನೆ. ಅಂತ ಹೇಳಿದ್ರೆ ಮನುಷ್ಯನ ಶರೀರ ಸಿಕ್ಬೇಕು ಅಂತ ಹೇಳಿದ್ರೆ ಈ ಎಲ್ಲಾ ಜಲಚರಗಳು, ಸಸ್ಯಗಳು, ಕೀಟಗಳು, ಪ್ರಾಣಿಗಳು, ಪಕ್ಷಿಗಳು ಶರೀರ ಎಲ್ಲ ದಾಟದ ಮೇಲೆ ಅವನಿಗೆ ಮಾನವ ಶರೀರ ಸಿಗುತ್ತೆ. ಅಂತ ಹೇಳಿದ್ರೆ ನಾವೀಗ ಮನುಷ್ಯನ ಶರೀರದಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ಹಿಂದೆ ಈ ಎಲ್ಲಾ ಶರೀರಗಳನ್ನ ಹಾದಿ ಹೋಗಿ ಈಗ ನಾವು ಈ ಶರೀರದಲ್ಲಿ ಬಂದಿದೀವಿ. ಅದಕ್ಕೋಸ್ಕರ ಹೇಳ್ತಾರೆ ಕೆಲವು ಬಾರಿ ಆತ್ಮವು ಮನುಷ್ಯನ ಶರೀರವನ್ನು ಸ್ವೀಕರಿಸಿದರೆ ಮತ್ತೆ ಕೆಲವು ಬಾರಿ ಕೀಟ, ಪಕ್ಷಿ ಅಥವಾ ದೇವತೆಗಳ ಶರೀರವನ್ನು ಸಹ ಸ್ವೀಕರಿಸುತ್ತದೆ. ಈ ಪ್ರಕಾರ ಜೀವಾತ್ಮವು ಜನ್ಮ ಮತ್ತು ಮೃತ್ಯುವಿನ ಸಂಸಾರ ರೂಪಿ ಕಾಲಚಕ್ರದಲ್ಲಿ 84 ಲಕ್ಷ ಯೋನಿಗಳಲ್ಲಿ ಭ್ರಮಣ ಮಾಡುತ್ತದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಈಗ ಇದು ಇನ್ನೂ ತುಂಬಾ ಆಳವಾಗಿರುವಂತಹ ವಿಷಯ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಈಗ ಈ ಮನುಷ್ಯನ ಶರೀರದಲ್ಲಿ ಆತ್ಮ ಇದೆಯಲ್ಲ, ಈ ಆತ್ಮ ಹಿಂದೆ ಬೇರೆ ಬೇರೆ ಪ್ರಾಣಿಗಳ ಶರೀರದಲ್ಲೂ ಇತ್ತು, ಸಸ್ಯಗಳ ಶರೀರದಲ್ಲೂ ಇತ್ತು, ಕ್ರಿಮಿಗಳ ಶರೀರದಲ್ಲೂ ಇತ್ತು. ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಯಾವ್ದಾದ್ರು ಒಂದು ಸೊಳ್ಳೆ ಶರೀರದಲ್ಲಿ ಇದ್ರೆ ಹಿಂದೆ ನಾವು ಈಗ ಸೊಳ್ಳೆ ಕಡಿತಾ ಇದ್ರೆ ಏನ್ ಮಾಡ್ತೀವಿ, ಒಂದು ಹೊಡೆದ್ಬಿಟ್ಟು ಅದನ್ನ ಸಾಯಿಸ್ಬಿಡ್ತೀವಿ. ಅದೇ ರೀತಿ ನಾವು ಹಿಂದೆ ಬೇರೆ ಯಾವ್ದಾದ್ರು ಒಂದು ಸೊಳ್ಳೆ ಶರೀರದಲ್ಲಿ ಇದ್ದಾಗ ಯಾರೋ ಈ ರೀತಿ ಅವರು ಸಾಯಿಸ್ಬಿಟ್ಟಿರ್ಬೋದು. ಈ ರೀತಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹಿಂದೆ ಬೇರೆ ಬೇರೆ ರೀತಿಯ ಶರೀರಗಳನ್ನ ನಾವು ಪ್ರಾಪ್ತಿ ಮಾಡ್ಕೊಂಡಿದೀವಿ. 84 ಲಕ್ಷ ಯೋನಿಗಳು ಶರೀರ ಎಲ್ಲ, ಆಮೇಲೆ ಮನುಷ್ಯನ ಶರೀರ ನಮಗೆ ಸಿಗುತ್ತೆ. ಆಯ್ತು, ಮನುಷ್ಯನ ಶರೀರ ಒಂದು ಸಲ ಸಿಕ್ಬಿಟ್ಮೇಲೆ ಮತ್ತೊಮ್ಮೆ ಮನುಷ್ಯನ ಶರೀರನೇ ಸಿಗುತ್ತಾ? ಇಲ್ಲ. ನಾವು ನಮ್ಮ ಮನುಷ್ಯನ ಶರೀರದಲ್ಲಿ ಬಂದ ಮೇಲೆ ಯಾವ ರೀತಿ ನಮ್ಮ ಆಲೋಚನೆ ಇರುತ್ತೆ, ಅದ್ರ ಮೇಲೆ ನಮಗೆ ಬೇರೆ ಯಾವ ರೀತಿ ಶರೀರ ಸಿಗುತ್ತೆ ಅದನ್ನ ನಾವು ಈಗ ತಿಳ್ಕೊಳ್ಳೋಣ. ಕೆಲವರು ಪ್ರಶ್ನೆ ಕೇಳ್ತಾರೆ, ಈಗ ನಾನು ಮನುಷ್ಯನ ಶರೀರದಲ್ಲಿ ಬಂದಿದ್ದೀನಿ, ಈಗ ನನಗೆ ಮುಂದಿನ ಎಲ್ಲಾ ಜನ್ಮಗಳಲ್ಲೂ ಮನುಷ್ಯನ ಶರೀರನೇ ಸಿಗುತ್ತಾ? ಇಲ್ಲ ಬೇರೆ ಯಾವ್ದಾದ್ರು ಶರೀರಗಳು ಸಿಕ್ಬಿಡತ್ತಾ? ಇಲ್ಲ ಮತ್ತೆ ನಾನು ಕೆಳಗಡೆ ಜಲಚರಗಳಿಗೆ ಬಂದ್ಬಿಡ್ತೀನ? ಇಲ್ಲ ಬೇರೆ ಯಾವ್ದಾದ್ರು ಪ್ರಾಣಿ ಪಕ್ಷಿಗಳ ಶರೀರದಲ್ಲಿ ಬಂದ್ಬಿಡ್ತೀನ? ಈ ಪ್ರಶ್ನೆಗಳು ಕೆಲವು ಸಲ ನಮಗೆ ಇರುತ್ತೆ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಇನ್ನು ಸ್ವಲ್ಪ ಹೊತ್ತರಲ್ಲಿ ಸಿಗುತ್ತೆ. ಈಗ ನಮ್ಮ ಈ ಜೀವ ಇದೆಯಲ್ಲ, ಅದು ವಿಶ್ವದಾದ್ಯಂತ ಅಸ್ತಿತ್ವದಲ್ಲಿದೆ ಅಂತ ಹೇಳಿ ನೋಡಿ. ಈಗ ಇದರಲ್ಲಿ ಹೇಳ್ತಾ ಇದ್ರೆ ಕೆಲವರು ಹೇಳ್ತಾರೆ
ಈ ಜೀವ ಅಂತಾರೆ ಎಲ್ಲ ಜೀವರಾಶಿಗಳೆಲ್ಲವೂ ಬರೀ ಭೂಮಿ ಮೇಲೆ ಮಾತ್ರ ಇದೆ. ಈಗ ಕೆಲವರು ಚಂದ್ರಯಾನ್ ಕಳಿಸ್ತಾ ಇದಾರೆ, ಇಲ್ಲ ಮಂಗಳಯಾನ್ ಕಳಿಸ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಯಾಕೆ ಕಳಿಸ್ತಾ ಇದಾರೆ ಸ್ಯಾಟಲೈಟ್ಸ್ ಬೇರೆ ಬೇರೆ ಕಡೆ ಅಂತ ಹೇಳಿದ್ರೆ, ಅಲ್ಲಿ ಜೀವ ರಾಶಿ ಇರೋದಕ್ಕೆ ಸೌಲಭ್ಯ ಇದೆಯೋ ಇಲ್ವೋ ಅಂತ ಹೇಳಿ. ಈಸ್ ಇಟ್ ಎನ್ ಇನ್ಹ್ಯಾಬಿಟಬಲ್ ಪ್ಲೇಸ್ ಫಾರ್ ಅದರ್ ಲಿವಿಂಗ್ ಎಂಟಿಟೀಸ್. ಈಗ ಚಂದ್ರ ಗ್ರಹಕ್ಕೆ ಹೋಗಿ ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಅಲ್ಲಿ ನೀರಿದೆಯಾ, ಆಕ್ಸಿಜನ್ ಇದೆಯಾ ಅಂತೆಲ್ಲ ನೋಡ್ತಾ ಇದ್ದಾರೆ. ಆದ್ರೆ ಇದು ಸ್ವಲ್ಪ ವಿಜ್ಞಾನಿಗಳಲ್ಲಿ ಈ ಸ್ವಲ್ಪ ಬುದ್ಧಿಯ ಕೊರತೆ. ಏನು ಅಂತ ಹೇಳಿದ್ರೆ, ಅವ್ರಿಗನ್ನಿಸ್ತಾ ಇದೆ ಈ ಜಗತ್ತಿನಲ್ಲಿ ಭೂಮಿ ಮೇಲೆ ಏನೆಲ್ಲ ಇದೆಯಲ್ಲ ಅದೇ ರೀತಿ ಕಂಡೀಷನ್ಸ್ ಚಂದ್ರಗ್ರಹದಲ್ಲೂ ಇರಬೇಕು, ಇಲ್ಲ ಬೇರೆ ಗ್ರಹಗಳಲ್ಲೂ ಇರಬೇಕು, ಆಗ ಮಾತ್ರ ಅಲ್ಲಿ ಜೀವರಾಶಿ ಇರೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಆದ್ರೆ ಶಾಸ್ತ್ರ ಹೇಳುತ್ತೆ ನೋಡಿ, ಸೂರ್ಯ ಗ್ರಹದಲ್ಲೂ ಜೀವರಾಶಿ ಇದೆ ಅಂತ ಹೇಳ್ತಾರೆ. ಆದ್ರೆ ಈ ಭೂಮಿ ಮೇಲೆ ಅಷ್ಟು ಬೆಂಕಿಯ ತಾಪ ತಡ್ಕೊಂಡು ಸಹನೆ ಮಾಡ್ಕೊಳ್ಳೋಕೆ ಯಾರದಕ್ಕಾಗುತ್ತೆ? ಸೂರ್ಯ ಗ್ರಹದ ಟೆಂಪರೇಚರ್ ಎಷ್ಟು ಅಂತ ಹೇಳಿದ್ರೆ 5000 ಡಿಗ್ರಿ ಸೆಲ್ಸಿಯಸ್. ಅಷ್ಟೊಂದು ತಾಪದ ಶರೀರ ಯಾವ್ದು ಶರೀರ ಇರೋದಕ್ಕೆ ಸಾಧ್ಯ ಆಗತ್ತೆ? ನಾವು ಯಾವಾಗ 40 ಡಿಗ್ರಿ ಹೋಗ್ಬಿಟ್ರೆ ನಮ್ಗೆ ಎಷ್ಟೊಂದು ಬೆವರ ಬರುತ್ತೆ, ನಮ್ಗೆ ಇದು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈಗ 5000 ಅಂತ ಹೆಂಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ? ಆದ್ರೆ ಶಾಸ್ತ್ರ ಹೇಳುತ್ತೆ ಅಲ್ಲೂ ಜೀವರಾಶಿಗಳಿದೆ. ಅದಷ್ಟೇ ಅಲ್ಲ, ಈಗಲೂ ಅಷ್ಟೇ ಫೈರ್ ನಲ್ಲಿ ಫೈರ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಆಮೇಲೆ ಸೂರ್ಯ ಗ್ರಹದಲ್ಲಿ ನಾವು ಭಗವದ್ಗೀತೆಯಲ್ಲಿ ಕೇಳ್ಬೋದು, ಭಗವದ್ಗೀತೆಯನ್ನ ಮೊದಲು ಸೂರ್ಯ ದೇವ್ರಿಗೆ ಹೇಳಿದ್ರು. ಸೂರ್ಯ ದೇವರು ಅಂತ ಹೇಳಿದ್ರೆ ಅವ್ರಲ್ಲಿ ಇರ್ತಾರೆ, ಅವ್ರ ಲೊಕೇಶನ್ ಬೇರೆ ಎಲ್ಲರೂ ಇರುತ್ತಾ? ಸೂರ್ಯ ಗ್ರಹದಲ್ಲೇ ಇದ್ದಾರೆ, ಸೂರ್ಯ ಗ್ರಹವನ್ನ ಆಳ್ತಾ ಇದಾರೆ ಅವರು. ಹಾಗಿದ್ರೆ ಸೂರ್ಯ ಗ್ರಹದಲ್ಲೂ ಪ್ರಜೆಗಳಿದ್ದಾರೆ. ಬರೀ ಅವರೊಬ್ಬರೇ ಅಲ್ಲ, ಆ ರಾಜ ಒಬ್ಬನೇ ಇರೋದಕ್ಕಾಗೋದಿಲ್ಲ, ರಾಜನ ಜೊತೆ ಪ್ರಜೆಗಳು ಇರ್ತಾರೆ. ಅಂದರೆ ಸಂಪೂರ್ಣ ಸೂರ್ಯಗ್ರಹದಲ್ಲಿ ಎಷ್ಟೊಂದು ಪ್ರಜೆಗಳಿದ್ದಾರೆ, ಅವರೆಲ್ಲರನ್ನು ಆಳ್ತಾ ಇರುವಂತಹ ರಾಜ ವಿವಸ್ವಾನ್ ಇದ್ದಾನೆ. ಅವನಿಗೆ ಭಗವದ್ಗೀತೆಯನ್ನ ಶ್ರೀಕೃಷ್ಣ ಮೊದಲು ಹೇಳಿದ್ರು. ಅದೇ ರೀತಿ ಜೀವ ಅನ್ನುವಂಥದ್ದು ಎಲ್ಲಾ ಗ್ರಹಗಳಲ್ಲಿಯೂ ಇದೆ. ವಿಶ್ವದಲ್ಲಿರುವ ಪ್ರತಿಯೊಂದು ಪರಿಸರವು ವಿಭಿನ್ನ ಗ್ರಹಗಳಲ್ಲಿ ಜೀವರೂಪಗಳನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಎಲ್ಲಾ ಗ್ರಹಗಳಲ್ಲಿ ಸೂಕ್ತ ದೇಹಗಳಲ್ಲಿ ಜೀವಿಗಳಿವೆ. ಆಮೇಲೆ ನೋಡಿ, ಈ ಶ್ಲೋಕ ಹೇಳುತ್ತೆ ನಮಗೆ ಎಲ್ಲಾ ಗ್ರಹಗಳಲ್ಲಿಯೂ ಜೀವ ಇದೆ ಅಂತ ಹೇಳಿ. ಇದು ಭಗವದ್ಗೀತೆಯ 2ನೇ ಅಧ್ಯಾಯದ 24ನೇ ಶ್ಲೋಕ. ಈ ಶ್ಲೋಕ ತಾವೆಲ್ಲರೂ ನನ್ನ ಹಿಂದೆ ಹೇಳೋದಕ್ಕೆ ಪ್ರಯತ್ನ ಪಡಿ. ಅಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯಯೇವ ಚ ನಿತ್ಯಃ ಸರ್ವಗತಃ ಸ್ಥಾನೂರ್ ಅಚಲೋಯಂ ಸನಾತನಃ. ನೋಡಿ ಹೇಳ್ತಾರೆ ಅಛೇದ್ಯೋಯಂ ಅಂದ್ರೆ ಛೇದ ಮಾಡೋದಕ್ಕಾಗೋದಿಲ್ಲ ಆತ್ಮಕ್ಕೆ. ನಾವು ಇದನ್ನ ಹಿಂದೆನೂ ಚರ್ಚೆ ಮಾಡಿದ್ವಿ. ಆತ್ಮನ ಕಟ್ ಮಾಡೋದಕ್ಕಾಗೋದಿಲ್ಲ, ಅದನ್ನ ನಾವು ನೀರಿನಲ್ಲಿ ತೇವ ಮಾಡೋದಕ್ಕಾಗೋದಿಲ್ಲ, ಇಲ್ಲ ಅದನ್ನ ಗಾಳಿನಲ್ಲಿ ಅದನ್ನ ಒಣಗಿಸೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಅಛೇದ್ಯೋ, ಅದನ್ನ ಏನ್ ಮಾಡೋದಕ್ಕಾಗೋದಿಲ್ಲ, ಛೇದನೆ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಅದಾಹ್ಯೋಯಂ, ಅದನ್ನ ನಾವು ಸುಡೋದಕ್ಕಾಗೋದಿಲ್ಲ. ಅಕ್ಲೇದ್ಯೋ, ಅದನ್ನ ಕರಗಿಸೋದಕ್ಕಾಗೋದಿಲ್ಲ. ಶೋಷ್ಯ, ಅದನ್ನ ನಾವು ಒಣಗಿಸೋದಕ್ಕೆ ಆಗೋದಿಲ್ಲ. ನಿತ್ಯ, ಅದು ಶಾಶ್ವತವಾಗಿದೆ. ಸರ್ವಗತಃ, ಅದು ಎಲ್ಲಾ ಕಡೆನೂ ಇದೆ. ನೋಡಿ, ಸರ್ವಗತಃ ಅಂತ ಶಬ್ದ ಬರ್ತಾ ಇದೆಯಲ್ಲ, ಸರ್ವಗತಃ ಅಂತ ಹೇಳಿದ್ರೆ ಅದು ಎಲ್ಲಾ ಪ್ರದೇಶಗಳಲ್ಲಿಯೂ ಅದು ಪ್ರಸರಿಸಿದೆ. ಅಂದ್ರೆ ಆತ್ಮ ಅನ್ನುವಂಥದ್ದು ಎಲ್ಲಾ ಕಡೆನೂ ಇದೆ. ಸರ್ವಗತಃ ಸ್ಥಾನೂರ್ ಅಚಲೋಯಂ ಸನಾತನ, ಅದು ಸ್ಥಿರವಾಗಿದೆ ಅಂತ ಹೇಳಿ. ಸನಾತನ ಅಂತ ಹೇಳಿದ್ರೆ ಅದು ಸನಾತನ ಕಾಲದಂದಿಯೂ ಇದೆ. ಈ ರೀತಿ ಆತ್ಮ ಅನ್ನುವಂಥದ್ದು ಎಲ್ಲಾ ಕಡೆನೂ ಇದೆ. ಈಗ ನಿಮಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಹಿಂದೆ. ಈಗ ಹೇಗ್ ಗೊತ್ತಾಗುತ್ತೆ ನಾವು ಯಾವ ರೀತಿಯ ಶರೀರ ಪಡ್ಕೊಳ್ಳೋದಕ್ಕಾಗತ್ತೆ? ಈಗ ಯಾರಿಗಾರು ಅನ್ನಿಸ್ಬೋದು, ನನಗೆ ತುಂಬಾ ಸುಂದರವಾಗಿರುವಂತಹ ಶರೀರ ಬೇಕು. ಹೇಗೆ ಯಾರಾದ್ರೂ ಒಬ್ಬರು ಸುಂದರವಾಗಿರುವಂತಹ ಮಿಸ್ಟರ್ ವರ್ಲ್ಡ್ ಇದ್ದಾರೆ, ಇಲ್ಲ ಮಿಸ್ಟರ್ ಯೂನಿವರ್ಸ್, ಇಲ್ಲ ಮಿಸ್ ಯೂನಿವರ್ಸ್ ಇದ್ದಾರೆ. ನಮ್ಗೆ ಅನ್ನಿಸ್ಬೋದು ನಮಗೂ ಆ ರೀತಿಯ ವ್ಯಕ್ತಿಯ ಶರೀರ ಬೇಕು. ಇಲ್ಲ ಕೆಲವ್ರಿಗೆ ಅನ್ನಿಸ್ಬೋದು ಯಾರಾದ್ರು ತುಂಬಾ ಬುದ್ಧಿವಂತನಾಗಿರ್ಬೋದು, ನಮ್ಗೆ ಅನ್ನಿಸ್ಬೋದು ನನಗೆ ಆ ರೀತಿಯ ಶರೀರ ಬೇಕು. ಇಲ್ಲ ನಮಗೆ ಕೆಲಸ ಎಲ್ಲ ತುಂಬಾ ರೋಗಗ್ರಸ್ತವಾಗಿರುತ್ತೆ ಶರೀರ, ನನಗೆ ತುಂಬಾ ಸ್ವಸ್ಥವಾಗಿರುವಂತ ಶರೀರ ಬೇಕು. ಈ ರೀತಿ ಎಲ್ಲ ನಮಗೆ ಅನ್ನಿಸ್ತಾ ಇರ್ಬೋದು. ಈಗ ಹೆಂಗ್ ಗೊತ್ತಾಗುತ್ತೆ ಯಾರಿಗೆ ಯಾವ ರೀತಿಯ ಶರೀರ ಸಿಗುತ್ತೆ ಅಂತ ಹೇಳಿ? ತಮ್ಮೆಲ್ಲರಿಗೂ ಆಸೆ ಇದೆ ಇದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ. ಈಗ ನಮಗೆ ಮುಂದೆ ಯಾವ ರೀತಿಯ ಶರೀರ ಬೇಕು ಅಂತ ಹೇಳಿ ಏನ್ ಮಾಡ್ಬೇಕು? ಈಗ ನೋಡಿ, ಇದರಲ್ಲಿ ಗೊತ್ತಾಗುತ್ತೆ. ಹೇಳ್ತಾ ಈ ಭೌತಿಕ ಜಗತ್ತು ಏನು ಅಂತ ಹೇಳಿದ್ರೆ ಒಂದು ಬಟ್ಟೆ ಅಂಗಡಿ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ.
ಈ ಬಟ್ಟೆ ಅಂಗಡಿ ಅಂತ ಹೇಳಿ ಯಾಕೆ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಈಗ ನೋಡಿ ಒಂದು ಉದಾಹರಣೆ ನಿಮ್ಗೆಲ್ಲರಿಗೂ ನಾನು ಕೊಡ್ತೀನಿ. ನೀವೇನಾದ್ರೂ ನಿಮ್ಗೇನಾದ್ರೂ ಅನ್ಸುತ್ತೆ, ನಾನು ಒಂದು ಹೊಸ ಬಟ್ಟೆ ಏನಾದ್ರು ಕೊಂಡ್ಕೊಳ್ಬೇಕು, ಹೋಲಿ ಹಬ್ಬ ಬಂದಿದೆ, ನಾನು ಹೊಸ ಬಟ್ಟೆ ಹಾಕೊಂಡು ಕಲರ್ ಹಾಕೊಳ್ಬೇಕು ಅಂತ. ಹೊಸ ಬಟ್ಟೆ ಹಾಕೊಂಡು ಯಾರು ಕಲರ್ ಹಾಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ. ಅಂದ್ರೆ ಹಳೆ ಬಟ್ಟೆ ಹಾಕೊಂಡೋಗಿ ಎಲ್ಲ ಕಲರ್ ಹಾಕೊಂಡ್ಬಿಟ್ಟು ಬಂದ್ಬಿಡ್ತಾರೆ. ಅದಾದ್ಮೇಲೆ ಅದು ಬಿಸಾಕ್ಬಿಟ್ಟು ಹೊಸ ಬಟ್ಟೆ ತಗೊಳ್ತಾರೆ. ಅಂದ್ರೆ ಈಗ ಹೊಸ ಬಟ್ಟೆ ನೀವೇನಾದ್ರು ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಅಂಗಡಿಗೆ ಹೋಗ್ತೀರಿ. ಅಂಗಡಿಗೆ ಹೋಗ್ಬಿಟ್ಟು ನೀವು ನೋಡ್ತಾ ಇರ್ತೀರಿ, ಬೇರೆ ಬೇರೆ ರೀತಿಯ, ಯಾರಾದ್ರೂ ಒಬ್ಬ ವ್ಯಕ್ತಿ ಹೋಗಿದ್ದಾನೆ, ಬೇರೆ ಬೇರೆ ರೀತಿಯ ಶರ್ಟ್ ಗಳನ್ನ ನೋಡ್ತಾ ಇದ್ದಾನೆ ಅಂತ ಹೇಳ್ಕೊಳ್ಳಿ. ಆಮೇಲೆ ನೀವು ನೋಡ್ತಾ ಇದ್ದೀರಿ, ರೇಮಂಡ್ಸ್ ಶರ್ಟ್ ನೋಡ್ತಾ ಇದ್ದೀರಿ ಅಂತ ಹೇಳ್ಕೊಳ್ಳಿ. ಆ ರೇಮಂಡ್ಸ್ ಶರ್ಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಮ್ಗನ್ಸುತ್ತೆ ನಾನು ಈ ಶರ್ಟ್ ಅನ್ನ ಖರೀದಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಆಮೇಲೆ ನೀವು ನೋಡ್ತಾ ಇರ್ತೀರಿ. ಆಮೇಲೆ ಅದ್ ನೋಡ್ತಾ ನೋಡ್ತಾ ಅವನು ಕೇಳ್ತಾನೆ, ಎಷ್ಟಿದೆ. ಆಮೇಲೆ ಹೇಳ್ತಾನೆ ಅವನು, ಇದ್ರ ದುಡ್ಡು ಎಷ್ಟು ಅಂತ. ಅವನು ಹೇಳ್ತಾನೆ 2,000 ರೂಪಾಯಿ ಅಂತ ಹೇಳಿ. ಆಮೇಲೆ ನಾವು ನಮ್ಮ ಪಾಕೆಟ್ ನೋಡ್ತೀವಿ, ಬರೀ 500 ರೂಪಾಯಿ ಇದೆ. ಆಮೇಲೆ ನಮ್ಗನ್ಸುತ್ತೆ, ಓ ಈ ಶರ್ಟ್ ನಾನು ಖರೀದಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಶರ್ಟ್ ವಾಪಸ್ ಕೊಟ್ಬಿಟ್ಟು ನಾವು ಅವ್ನಿಗೆ ಹೇಳ್ತೀವಿ, ನನ್ನ ಪಾಕೆಟ್ ಅಲ್ಲಿ ಬರೀ 500 ರೂಪಾಯಿ ಇದೆ, ಈ 500 ರೂಪಾಯಿ ಒಳಗಡೆ ಯಾವ್ದಾದ್ರು ಶರ್ಟ್ ತೋರಿಸು ಅಂತ ಹೇಳ್ತೀವಿ. ಆಗ ಅವನು ಒಂದು 3-4 ವೆರೈಟಿ ತೋರಿಸ್ತಾನೆ. ಆ 3-4 ವೆರೈಟಿನಲ್ಲಿ ನಾವು ಯಾವ್ದಾದ್ರು ಒಂದು ಶರ್ಟ್ ಆಯ್ಕೆ ಮಾಡ್ತೀವಿ. ಆಮೇಲೆ 500 ರೂಪಾಯಿ ಕೊಟ್ಬಿಟ್ಟು ಬಂದ್ಬಿಡ್ತೀವಿ. ಹೌದಲ್ಲ? ಅದೇ ರೀತಿ ಈ ಭೌತಿಕ ಜಗತ್ತಿನಲ್ಲೂ ಅಷ್ಟೇ. ನಾವು ಯಾವ ರೀತಿ ಶರೀರವನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಮೊದಲನೇದು ನಮ್ಮ ಪಾಕೆಟ್ ನಲ್ಲಿ ಎಷ್ಟು ದುಡ್ಡಿದೆ ಅಂತ ಹೇಳಿದ್ರೆ ನಮ್ಮದು ಎಷ್ಟು ಪುಣ್ಯ ಪಾಪದ ಕರ್ಮದ ಖಜಾನೆ ನಮ್ಮಲ್ಲಿದೆ ಅಂತ ಹೇಳಿ, ಅದರ ಆಧಾರದ ಮೇಲೆ ನಮಗೆ ಆ ರೀತಿಯ ಶರೀರ ಸಿಗುತ್ತೆ. ಆಮೇಲೆ ಅದಾದ್ಮೇಲೆ ಯಾವ ರೀತಿಯ ನಮ್ಮ ಇಚ್ಛೆನೂ ಇದೆ. ನಮ್ಮ ಇಚ್ಛೆಯ ಮೇಲೆ ಮತ್ತು ಕರ್ಮದ ಮೇಲೆ, ಈ ಎರಡರ ಆಧಾರದ ಮೇಲೆ ನಮಗೆ ಶರೀರ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಬಯಕೆಗೆ ಅನುಗುಣವಾಗಿ ಒಂದು ನಿರ್ದಿಷ್ಟ ಉಡುಪು ಅಂದರೆ ದೇಹವನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಮತ್ತು ಕರ್ಮದ ಚಟುವಟಿಕೆಗಳು ಮತ್ತು ಭೌತಿಕ ಪ್ರಕೃತಿಯ ಮೂಲಕ ವ್ಯಕ್ತವಾಗುತ್ತದೆ. ಮತ್ತೆ ಈ ದೇಹವನ್ನು ಆತ್ಮಕ್ಕೆ ನೀಡುತ್ತದೆ. ಮಾಡಿದ ಕರ್ಮವು ಆತ್ಮವು ಹೊಸ ದೇಹವನ್ನು ಖರೀದಿಸಲು ಬೆಲೆಯಾಗಿದೆ. ಅಂದ್ರೆ ನಾವು ಯಾವ ರೀತಿಯ ಕರ್ಮ ಈ ಜೀವನದಲ್ಲಿ ನಾವು ಮಾಡ್ತಾ ಇದೀವಿ, ಇದರ ಆಧಾರದ ಮೇಲೆ ನಾವು ಮುಂದಿನ ಶರೀರವನ್ನ ನಾವು ಖರೀದಿ ಮಾಡ್ಕೊಳ್ಬಹುದು. ನಾವು ಈಗ ಏನ್ ಶರೀರ ನಮಗ್ ಸಿಕ್ಕಿದೆಯಲ್ಲ, ಇದು ಯಾವ್ದರ ಆಧಾರದ ಮೇಲೆ ಸಿಕ್ಕಿದೆ? ಹಿಂದೆ ನಾವು ಮಾಡಿರುವಂತ ಕರ್ಮಗಳ ಆಧಾರದ ಮೇಲೆ ಈಗ ನಮ್ಗೆ ಈ ಶರೀರ ಸಿಕ್ಕಿದೆ. ಈಗ ನಮ್ಗೆ ಅನ್ನಿಸ್ಬೋದು, ನಮಗೆ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ನಾವು ಹಿಂದೆ ಮಾಡಿರುವಂತ ಕರ್ಮಗಳ ಆಧಾರದ ಮೇಲೆ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಈ ಜನ್ಮದಲ್ಲಿ ಕೆಲವು ಆಲೋಚನೆಗಳು ಬರುತ್ತೆ, ಕೆಲವು ಶರೀರದ ಲಕ್ಷಣಗಳನ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ ಈ ವ್ಯಕ್ತಿ ಯಾವ ರೀತಿ ಇದ್ದಾನೆ ಅಂತ ಹೇಳಿ. ನೋಡಿ, ಸಣ್ಣ ಉದಾಹರಣೆ ಏನಾರು ಕೊಡ್ಬೇಕು ಅಂತ ಹೇಳಿದ್ರೆ, ಯಾರಾದ್ರೂ ತುಂಬಾ ಕುಡುಕರಿರ್ತಾರೆ. ಆ ಕುಡುಕರಿರ್ತಾರಲ್ಲ, ಅವರ ಮುಖ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡತ್ತೆ, ಅವರ ಲಕ್ಷಣಗಳನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವ್ರು ಕುಡುಕರು ಅಲ್ವಾ ಅಂತ ಹೇಳಿ. ಕೆಲವರು ಎಷ್ಟೊಂದು ಅವರ ತುಟಿಯಿಂದ, ಅವರ ಕಣ್ಣುಗಳಿಂದ, ಅವರ ಮುಖದ ಲಕ್ಷಣಗಳಿಂದ ಗೊತ್ತಾಗ್ಬಿಡುತ್ತೆ ಇವರು ಕುಡಿತಾರೋ ಇಲ್ವೋ ಅಂತ ಹೇಳಿ. ಮತ್ತೆ ಕೆಲವರು ಹಲ್ಲುಗಳೆಲ್ಲ ಪೂರ್ತಿ ರೆಡ್ಡಿಶ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಏನ್ ಗೊತ್ತಾಗ್ಬಿಡುತ್ತೆ, ಅವರೆಷ್ಟೊಂದು ಎಲೆ ಪಾನ್ ತಿಂದು ಅವ್ರ ಹಲ್ಲುಗಳೆಲ್ಲ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಅಂತ ಹೇಳಿದ್ರೆ ಲಕ್ಷಣಗಳಿಂದ ಗೊತ್ತಾಗುತ್ತೆ ನಾವು ಯಾವ ರೀತಿ ಕಾರ್ಯ ಮಾಡಿರ್ತೀವಿ ಅಂತ. ಅದೇ ರೀತಿ ನಮಗೆ ಈಗ ಇರುವಂತ ಶರೀರದ ಲಕ್ಷಣಗಳಿಂದ ಗೊತ್ತಾಗುತ್ತೆ ನಾವು ಹಿಂದೆ ಏನ್ ಮಾಡಿರ್ತೀವಿ ಅಂತ ಹೇಳಿ. ಆಮೇಲೆ ಈಗ ಮಾಡ್ತಾ ಇರೋ ಕಾರ್ಯಗಳಿಂದ ಗೊತ್ತಾಗುತ್ತೆ ನಮ್ಗೆ ಮುಂದೆ ಯಾವ ರೀತಿಯ ಶರೀರ ಸಿಗುತ್ತೆ ಅಂತ ಹೇಳಿ. ಈಗ ನಮ್ಗೆಲ್ಲರಿಗೂ ಪ್ರಶ್ನೆ ಬರ್ಬೋದು, ಅರೆ ನಾನು ಹಿಂದೆ ಮಾಡಿರೋದು ಏನೆಲ್ಲ ಮಾಡಿದ್ದೀನಿ ಅಂತ ಹೆಂಗೆ ಅದು ಸ್ಟೋರ್ ಆಗಿದೆ, ಅದನ್ನ ಡಿಲೀಟ್ ಮಾಡೋದಕ್ಕೆ ಆಗೋದಿಲ್ವಾ? ಕೆಲವು ಸಲ ಜನರೆಲ್ಲರೂ ಏನ್ ಮಾಡ್ತಾರೆ, ಏನಾದ್ರು ತಪ್ಪು ಮಾಡ್ಬಿಟ್ಟಿರ್ತಾರೆ, ಅದನ್ನ ತೋರ್ಸೋದಕ್ಕೆ ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ಅದನ್ನ ಮುಚ್ಚೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ ಅದನ್ನ ಹೇಗಾದ್ರೂ ಯಾರಿಗೂ ಗೊತ್ತಾಗ್ದಿರೋಗೆ ಅದನ್ನ ಕೆಲಸನ ಇಲ್ದೇ ಹಾಗೆ ಮಾಡ್ಬಿಡ್ತಾರೆ. ಅದೇ ರೀತಿ ಈಗ ಹಿಂದೆ ಏನಾದ್ರು ಮಾಡಿರೋದು ಅದನ್ನ ಡಿಲೀಟ್ ಮಾಡ್ಬಿಡ್ಬೋದಾ? ಇಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಅವೆಲ್ಲವೂ ಸ್ಟೋರ್ ಆಗಿರುತ್ತೆ. ಎಲ್ಲಿ? ನಮ್ಮ ಮನಸ್ಸಿನಲ್ಲಿ ಸ್ಟೋರ್ ಆಗಿರುತ್ತೆ. ಮನಸ್ಸು ಅಂತ ಹೇಳಿದ್ರೆ ಏನು? ಈಗ ನೋಡಿ, ಈ ಚಿತ್ರ ನಾವು ನೋಡ್ತಾ ಇರ್ಬೋದು. ಈ ಚಿತ್ರದಲ್ಲಿ ನೋಡಿ, ನಮ್ಮ ಈ ಶರೀರ ಕಾಣಿಸ್ತಾ ಇದೆಯಲ್ಲ, ಅದು ಯಾವ್ದ್ರಿಂದ ಆಗಿದೆ? ಪಂಚಭೂತಗಳಿಂದಾಗಿದೆ ಅಂತ ಹೇಳಿದ್ರೆ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ. ಆಮೇಲೆ ಇದಷ್ಟೇ ಅಲ್ಲ, ಒಳಗಡೆ ನಮ್ಮ ಬಾಹ್ಯ ಶರೀರ ನಮ್ಗೆ ಕಾಣಿಸ್ತಾ ಇರೋದು ಯಾವ್ದ್ರಿಂದ? ಇದರಿಂದೆಲ್ಲ ಆಗಿದೆ.
ಆದ್ರೆ ಮನಸ್ಸು ಇದ್ರ ಒಳಗಡೆ ಮತ್ತೊಂದು ಶರೀರ ಇದೆ, ಅದನ್ನ ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ಸ್ಥೂಲ ಶರೀರ ಪಂಚಭೂತಗಳಿಂದಾಗಿದೆ, ಸೂಕ್ಷ್ಮ ಶರೀರ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇದರಿಂದಾಗಿದೆ. ಈ ಮನಸ್ಸು, ಬುದ್ಧಿ, ಅಹಂಕಾರದಲ್ಲಿ ಎಲ್ಲಾ ಸ್ಟೋರ್ ಆಗಿರುತ್ತೆ, ಅಂತಃಕರಣ. ಅದರಲ್ಲಿ ನಾವು ಮಾಡಿರುವಂತಹ ನಮ್ಮ ಇಚ್ಛೆಗಳು, ಭಾವನೆಗಳು, ನಾವು ನಾವು ಮುಂದೆ ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲ ಹಿಂದೆ ಮಾಡಿರುವಂತಹ ಸಂಸ್ಕಾರಗಳು ಅವೆಲ್ಲವೂ ಸೂಕ್ಷ್ಮ ಶರೀರದಲ್ಲಿ ಸ್ಟೋರ್ ಆಗಿರುತ್ತೆ. ಅದಾದ್ಮೇಲೆ ಆತ್ಮ ಯಾವುದು? ಸಚ್ಚಿತ್ ಆನಂದ, ಇದರಿಂದಾಗಿದೆ. ಅದಕ್ಕೋಸ್ಕರ ಹೇಳ್ತಾರೆ, ಜೀವಿಯ ಆಸೆಗಳನ್ನು ಹೊಂದಿರುವ ಸೂಕ್ಷ್ಮ ದೇಹವು ಮುಂದಿನ ದೇಹದ ಕಲ್ಪನೆಯನ್ನು ಹೊತ್ತುಕೊಂಡು ಮುಂದಿನ ಜನ್ಮದಲ್ಲಿ ಮತ್ತೊಂದು ಸ್ಥೂಲ ಶರೀರವನ್ನು ಬೆಳೆಸುತ್ತದೆ. ಇದು ನೋಡಿ ತುಂಬಾ ಮುಖ್ಯವಾಗಿದೆ. ಹೇಳ್ತಾ ಇದ್ದಾರೆ, ಹೇಗೆ ನಾವು ಮನೆ ಕಟ್ಸೋಕ್ಕಿಂತ ಮುಂಚೆ ಏನ್ ಮಾಡ್ತೀವಿ? ಒಂದು ಬ್ಲೂ ಪ್ರಿಂಟ್ ಮಾಡ್ತೀವಿ, ಒಂದು ಡಿಸೈನ್ ಪ್ಲಾನ್ ಮಾಡ್ತೀವಿ. ಆ ಪ್ಲಾನ್ ನಲ್ಲಿ ಎಲ್ಲ ಬರೆದಿರ್ತೀವಿ, ಇಲ್ಲಿ ಹಾಲ್ ಬರಬೇಕು, ಇಲ್ಲಿ ಕಿಚನ್ ಬರಬೇಕು, ಇಲ್ಲಿ ಬಾತ್ರೂಮ್ಸ್ ಬರಬೇಕು, ಇಲ್ಲಿ ವರಾಂಡ ಇರಬೇಕು, ಇಲ್ಲಿ ಗಾರ್ಡನ್ ಇರಬೇಕು, ಈ ರೀತಿ ಪೂರ್ತಿ ಲೇಔಟ್ ಪ್ಲಾನ್ ಮಾಡಿದ್ಮೇಲೆ ಆಮೇಲೆ ಅದು ಇಂಜಿನಿಯರ್ ಕೈಯಲ್ಲಿ ಹೋಗುತ್ತೆ, ಆಮೇಲೆ ಕಾಂಟ್ರಾಕ್ಟರ್ ಪೂರ್ತಿ ಅದನ್ನ ಮನೆಯನ್ನ ಎಬ್ಬಿಸ್ಬಿಡ್ತಾನೆ. ಅದಕ್ಕಿಂತ ಮುಂಚೆ ಆರ್ಕಿಟೆಕ್ಟ್ ಪೂರ್ತಿ ಡಿಸೈನ್ ಅನ್ನ ಮಾಡಿಕೊಟ್ಟಿರ್ತಾನೆ. ಅಂತಂದ್ರೆ ಆ ಪೇಪರ್ ನಲ್ಲಿರೋ ಡಿಸೈನ್ ಏನಾಗುತ್ತೆ, ಅದು ಮುಂದೆ ಅದು ಸ್ಟ್ರಕ್ಚರ್ ಬರುತ್ತೆ. ಅದೇ ರೀತಿ ನಮ್ಮ ಈ ಶರೀರ ಬಾಹ್ಯ ರೂಪದಲ್ಲಿ ಕಾಣಿಸ್ಕೊಳ್ಳೋಕ್ಕಿಂತ ಮುಂಚೆ ಲೇಔಟ್ ಪ್ಲಾನ್ ಅದೆಲ್ಲಾಗಿರುತ್ತೆ, ನಮ್ಮ ಮನಸ್ಸಿನಲ್ಲಾಗಿರುತ್ತೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಇಚ್ಛೆಗಳು ಮತ್ತು ಕರ್ಮಗಳು, ಅದರ ಸಂಸ್ಕಾರಗಳಿಂದ ನಾವೇನ್ ಮಾಡ್ತಾ ಇದೀವಿ? ಮುಂದಿನ ಶರೀರವನ್ನ ಸೃಷ್ಟಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಯಾವ್ದಾದ್ರೂ ಜೀವಿಗಳು ಈಗಿನ ಕಾಲದಲ್ಲಿ ಯಾವ್ದಾದ್ರು ಒಂದು ನಿರ್ದಿಷ್ಟವಾದಂತ ಶರೀರ ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅರ್ಥ ಏನು? ಅವ್ರ ಹಿಂದಿನ ಜನ್ಮದಲ್ಲಿ ಆ ಶರೀರಕ್ಕೆ ಪ್ಲಾನ್ ಮಾಡಿದ್ದಾರೆ. ಆ ಶರೀರದ ಅವರ ಇಚ್ಛೆಗಳ ಮುಖಾಂತರ, ಅವರ ಇಚ್ಛೆಗಳು ಮತ್ತೆ ಕರ್ಮಗಳ ಮುಖಾಂತರ ಆ ರೀತಿಯ ಶರೀರವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಒಂದು ಶಾಸ್ತ್ರದ ಭಗವದ್ಗೀತೆಯಿಂದ ಒಂದು ಉದಾಹರಣೆ ಇದೆ ನೋಡಿ. ಹೇಳ್ತಾರೆ, ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ನೋಡಿ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಭೌತಿಕ ಜಗತ್ತಿನಲ್ಲಿರುವ ಜೀವಿಯು ಗಾಳಿಯು ಸುವಾಸನೆಗಳನ್ನು ಒಯ್ಯುವಂತೆ ತನ್ನ ಜೀವನದ ವಿಭಿನ್ನ ಕಲ್ಪನೆಗಳನ್ನು ಒಂದು ದೇಹದಿಂದ ಇನ್ನೊಂದಕ್ಕೆ ಅವನು ಒಯ್ಯುತ್ತಾನೆ. ಹೀಗೆ ಅವನು ಒಂದು ರೀತಿಯ ದೇಹವನ್ನು ತೆಗೆದುಕೊಂಡು ಮತ್ತೆ ಅದನ್ನು ಬಿಟ್ಟು ಇನ್ನೊಂದನ್ನು ಪಡೆದುಕೊಳ್ಳುತ್ತಾನೆ. ಹೇಗೆ ಗಾಳಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾ ಇರುವಾಗ ಏನ್ ಮಾಡುತ್ತೆ? ಅಲ್ಲಿಯ ಸುಗಂಧವನ್ನು ಹೀರ್ಕೊಳ್ಳುತ್ತೆ, ಇಲ್ಲ ದುರ್ಗಂಧವನ್ನು ಹೀರ್ಕೊಳ್ಳುತ್ತೆ. ಅದೇ ಯಾವ್ದಾರ ಒಂದು ಗಾಳಿ, ಒಂದು ಗಾರ್ಡನ್, ಫ್ಲವರ್ ಗಾರ್ಡನ್, ಅಲ್ಲಿಂದ ಹಾದು ಹೋಗ್ತದೆ, ಅಲ್ಲಿನ ಸುಗಂಧವನ್ನು ಹೀರ್ಕೊಳ್ಳುತ್ತೆ, ಸುಗಂಧ ಹೀರ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ಒಂದು ಕೊಚ್ಚೆ ನೀರಿದೆ, ಅಲ್ಲಿನ ದುರ್ಗಂಧವನ್ನು ಹೀರ್ಕೊಳ್ಳುತ್ತೆ, ಆಮೇಲೆ ಅದು ಹೋಗ್ತಾ ಇರುತ್ತೆ ಗಾಳಿ. ಅದೇ ರೀತಿ ಏನಾಗುತ್ತೆ, ಆತ್ಮನೂ ಅಷ್ಟೇ ಬೇರೆ ಬೇರೆ ರೀತಿಯ ಇಚ್ಛೆಗಳನ್ನ, ಬೇರೆ ಬೇರೆ ರೀತಿಯ ವಾಸನೆಗಳನ್ನ ಹೀರ್ಕೊಂಡು ಏನ್ ಮಾಡುತ್ತೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶ, ಅಂದ್ರೆ ಒಂದು ಶರೀರದಿಂದ ಮತ್ತೊಂದು ಶರೀರವನ್ನ ಪ್ರಾಪ್ತಿ ಮಾಡ್ಕೊಳ್ತಾ ಇರುತ್ತೆ. ಆಮೇಲೆ ಅದಕ್ಕೋಸ್ಕರ ಹೇಳ್ತಾರೆ, ಮಾನವ ಜನ್ಮ ಅನ್ನುವಂಥದ್ದು ಒಂದು ಜಂಕ್ಷನ್ ಇದ್ದ ಹಾಗೆ. ನಾವು ಹೇಳ್ತೀವಿ ಜಂಕ್ಷನ್, ರೈಲ್ವೆ ಜಂಕ್ಷನ್ ಅಂತ ಹೇಳ್ತಾರಲ್ಲ. ಯಾಕೆ ಜಂಕ್ಷನ್ ಅಂತ ಹೇಳಿದ್ರೆ, ಎಷ್ಟೊಂದು ಟ್ರೈನ್ಗಳು ಬರುತ್ತೆ, ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಅಂದ್ರೆ ಆ ಸ್ಪಾಟ್ ಏನಿದೆ, ಆ ಸ್ಪಾಟ್ ಇಂದ ಬೇರೆ ಬೇರೆ ಪ್ರದೇಶಗಳಿಂದ ಬೇರೆ ಬೇರೆ ಪ್ರದೇಶಗಳಿಗೆ ನೀವು ಟ್ರೈನ್ ಹತ್ಬೋದು, ಆಮೇಲೆ ಹೋಗ್ಬೋದು ಅಂತ. ಅದೇ ರೀತಿ ಮಾನವನ ಶರೀರ ಒಂದು ಜಂಕ್ಷನ್ ಇದ್ದ ಹಾಗೆ. ಜಂಕ್ಷನ್ ಅಂತ ಹೇಳಿದ್ರೆ ಅದು ಆ ಪಾಯಿಂಟ್ ಇಂದ ಡಿಸೈಡ್ ಆಗುತ್ತೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಅದೇ ರೀತಿ ಮಾನವನ ಶರೀರಕ್ಕೆ ಬಂದ್ಮೇಲೆ ನಾವು ಎಲ್ಲಿಗೆ ಹೋಗ್ಬೋದು ಅನ್ನುವಂಥದ್ದನ್ನ ಡಿಸಿಷನ್ ನಾವು ತಗೊಳ್ಬೋದು. ಇದನ್ನ ಹೇಳ್ಬೇಕು ಅಂದ್ರೆ ನಾನು ಸಣ್ಣ ಉದಾಹರಣೆ ಮುಖಾಂತರ ನಿಮ್ಗೆಲ್ಲರಿಗೂ ಹೇಳ್ತೀನಿ. ನೀವೆಲ್ಲರೂ ಎಷ್ಟೋ ಬಾರಿ ಜೈಂಟ್ ವೀಲ್ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಜೈಂಟ್ ವೀಲ್ ಇಂದ ನೀವು ಎಷ್ಟೋ ಜನ ಆಡಿರ್ಬೋದು, ಹೌದಲ್ಲ? ಅಂತ ಹೇಳಿದ್ರೆ ಈ ಚಿತ್ರದಲ್ಲಿ ನಾವು ನೋಡ್ತಾ ಇರುವಾಗ, ನಾವು ಸಣ್ಣ ಮಕ್ಕಳಿರೋವಾಗ ಈ ಜೈಂಟ್ ವೀಲ್ ನಲ್ಲಿ ಕೂತ್ಕೊಂಡು ಎಲ್ಲರಿಗೂ ಮೇಲೆಯಿಂದ ಕೆಳಗಡೆ ಬರೋದಕ್ಕೆ, ಕೆಳಗಡೆಯಿಂದ ಮೇಲೆ ಹೋಗೋದಕ್ಕೆ ನಮಗೆ ತುಂಬಾ ಆನಂದ ಅನ್ಸುತ್ತೆ. ಆದ್ರೆ ಇದರಿಂದ ಎಷ್ಟೊಂದು ನಾವು ನಮ್ಮ ಜೀವನದಲ್ಲಿ ತಿಳ್ಕೊಳ್ಬಹುದು. ಏನು ಅಂತ ಹೇಳಿದ್ರೆ, ಯಾವಾಗ ನಾವು ಶರೀರದ ಮೇಲ್ ಹೋಗ್ತಾ ಇರುತ್ತೆ ಜೈಂಟ್ ವೀಲ್ ನಲ್ಲಿ, ಈ ಜೈಂಟ್ ವೀಲ್ ನಲ್ಲಿ ಸರ್ಕಸ್ ನಲ್ಲಿ ಯಾವಾಗ ಜೈಂಟ್ ವೀಲ್ ನಾವು ಮೇಲೆ ಹೋಗ್ತಾ ಇರ್ತೀವಿ, ಆಗ ತುಂಬಾ ಖುಷಿ ಆಗ್ತಾ ಇರುತ್ತೆ ನಾವು ಮೇಲೆ ಹೋಗ್ತಾ ಇರುವಾಗ. ಇದು ನಮ್ಮ ಪುಣ್ಯ ಕರ್ಮಗಳಿಂದ ನಾವು ಬೇರೆ ಬೇರೆ ಮೇಲಿನ ಲೋಕಗಳಿಗೆ ಹೋಗ್ತಾ ಇರುವಾಗ ದುಃಖ ಕಡಿಮೆ ಆಗ್ತಾ ಇರುತ್ತೆ, ಸುಖ ಹೆಚ್ಚಾಗ್ತಾ ಇರುತ್ತೆ. ಆಗ
ನಮ್ಗೆ ಆನಂದನೂ ಆಗುತ್ತೆ, ಆಗ ನಾವು ಖುಷಿ ಆಗಿರ್ತೀವಿ. ಅದೇ ರೀತಿ ಜೈಂಟ್ ವೀಲ್ನಲ್ಲಿ ಮೇಲೆ ಹೋಗ್ತಾ ಇರುವಾಗ ಖುಷಿ ಆಗ್ತಾ ಇರುತ್ತೆ. ಯಾವಾಗ ದುಃಖ ಆಗುತ್ತೆ? ಯಾವಾಗ ಮೇಲಿಂದ ಕೆಳಗಡೆ ಬರ್ತಾ ಇರುವಾಗ ಭಯ ಆಗುತ್ತೆ. ಅದೇ ರೀತಿ ಯಾವಾಗ ಪುಣ್ಯದ ಕಾರ್ಯಗಳನ್ನ ನಾವು ಕಡಿಮೆ ಮಾಡ್ತೀವಿ, ಪಾಪದ ಕಾರ್ಯಗಳನ್ನ ಹೆಚ್ಚು ಮಾಡ್ತೀವಿ, ಆಗ ಪಾಪ ಯಾವಾಗ ಹೆಚ್ಚಾಗುತ್ತೆ ನಾವು ಮೇಲೆಯಿಂದ ಕೆಳಗಡೆ ಬಂದ್ಬಿಡ್ತೀವಿ. ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇರುವಾಗ ತುಂಬಾ ಭಯ ಆಗುತ್ತೆ, ಹೌದಲ್ಲ? ಅದೇ ರೀತಿ ಮನುಷ್ಯನ ಶರೀರದಿಂದ ಪಾಪದ ಕಾರ್ಯಗಳ ಮುಖಾಂತರ ಕೆಳಗಡೆ ಬರ್ತಾ ಇರುವಾಗ ಅಂತ ಹೇಳಿದ್ರೆ ನಾವು ಪ್ರಾಣಿಗಳ ಶರೀರ ಪಡ್ಕೊಳ್ತಾ ಇರುವಾಗ, ಇಲ್ಲ ಬೇರೆ ಪಕ್ಷಿಗಳ ಶರೀರ ಈ ರೀತಿ ಪಡ್ಕೊಳ್ತಾ ಇರುವಾಗ ಭಯ ಆಗುತ್ತೆ. ಯಾಕೆ ಅಂತಂದ್ರೆ ದುಃಖಗಳು ಹೆಚ್ಚಾಗುತ್ತೆ. ಅದೇ ರೀತಿ ಈ ರೀತಿ ನಾವು ಕೆಲವು ಸಲ ಮೇಲೆ ಹೋಗ್ತಾ ಇರ್ತೀವಿ, ಕೆಳಗಡೆ ಬರ್ತಾ ಇರ್ತೀವಿ, ಮೇಲೆ ಹೋಗ್ತಾ ಇರ್ತೀವಿ, ಕೆಳಗಡೆ ಬರ್ತಾ ಇರ್ತೀವಿ. ಇದು ಯಾವಾಗ ಕೊನೆ ಆಗುತ್ತೆ? ನಾವು ಕೆಲವು ಸಲ ತುಂಬಾ ಖುಷಿಯಾಗಿತ್ತಾ ಇರ್ತೀವಿ ಒಳ್ಳೆ ಶರೀರ ಪ್ರಾಪ್ತಿ ಮಾಡ್ಕೊಂಡಿರುವಾಗ, ಮತ್ತೆ ನಾವು ಯಾವಾಗ ಒಳ್ಳೆ ಶರೀರವನ್ನು ಬಿಟ್ಬಿಟ್ಟು ಯಾವ್ದಾದ್ರು ಒಂದು ತುಂಬಾ ನೀಚವಾಗಿರೋಂಥ ಪ್ರಾಣಿ ಪಕ್ಷಿಯ ಶರೀರ ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತೀವಿ, ಆಗ ತುಂಬಾ ದುಃಖದಿಂದ ನರಳ್ತಾ ಇರ್ತೀವಿ. ನಾವು ನೋಡ್ತಾ ಇರ್ಬೋದು ಪ್ರಾಣಿ ಪಕ್ಷಿಗಳಿಗೆ ಆಹಾರನೂ ಸಿಗೋದಿಲ್ಲ. ಅಂದ್ರೆ ಮನುಷ್ಯನಿಗೂ ಅವ್ರು ಕುತ್ಕೊಂಡು ಊಟ ಮಾಡೋದು, ಅದಕ್ಕೆ ಯೋಚನೆ ಮಾಡೋದಿಲ್ಲ. ನಾವು ಊಟ ಮಾಡಿದಾಗ ಯಾವ ಪ್ರಾಣಿ ಪಕ್ಷಿಗಳು ಬಂದು ತಿನ್ನೋದಿಲ್ಲ. ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ನೋಡಿ ಅವ್ರ ಊಟನೂ ಸಿಗೋದಿಲ್ಲ. ಅಂದ್ರೆ ಅವರಿಗೆ ಎಷ್ಟೊಂದು ದುಃಖ. ಆ ರೀತಿ ಮನುಷ್ಯನ ಶರೀರದಿಂದ ನಾವು ಕೆಳಗಡೆ ಬರ್ತಾ ಇರ್ತೀವಿ, ಮೇಲೆ ಕೆಳಗಡೆ, ಈ ರೀತಿ ಸಂಸಾರದ ಚಕ್ರ ನಡೀತಾನೇ ಇದೆ. ಎಷ್ಟೊಂದು ವರ್ಷಗಳಿಂದ, ಎಷ್ಟೊಂದು ಜನ್ಮಾಂತರಗಳಿಂದ ನಾವು ಒಂದು ಸಂಸಾರದ ಚಕ್ರದಲ್ಲಿ ನಾವು ತಿರುಗ್ತಾ ಇದ್ದೀವಿ. ಈಗ ಈ ರೀತಿ ಒಂದು 3-4 ರೌಂಡ್ ಜೈಂಟ್ ವೀಲ್ ನಲ್ಲಿ ಹೊಡೆದು ಬಿಟ್ಟ ಮೇಲೆ ಏನ್ ಅನ್ಸುತ್ತೆ? ಅಪ್ಪ ಸಾಕು, ಈಗ ನಾನು ತುಂಬಾ ತಿರುಗ್ಬಿಟ್ಟಿದೀನಿ, ಈಗ ನಾನು ಕೆಳಗಡೆ ಇಳಿಬೇಕು ಅಂತ. ಈಗ ಕೆಳಗಡೆ ಇಳಿಬೇಕು ಅಂತ ಇಳಿದ್ಬಿಡ, ಅಲ್ಲಿಂದ ನೀವು ಜಂಪ್ ಹೊಡಿಯೋದಕ್ಕಾಗತ್ತೆ? ಈಗ ನೋಡಿ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಮೇಲೆ ಹೋಗ್ತಾ ಇರುತ್ತೆ, ಅಲ್ಲಿಂದ ನೀವು ಜಂಪ್ ಹೊಡಿಯೋದಕ್ಕಾಗತ್ತೆ? ಇಲ್ಲ, ಕೆಳಗಡೆ ಬರ್ತಾ ಇರುತ್ತೆ, ಜಂಪ್ ಹೊಡಿಯೋದಕ್ಕಾಗೋದಿಲ್ಲ. ಅದರಿಂದ ಆಚೆ ಬರ್ಬೇಕು ಅಂತ ಹೇಳಿದ್ರೆ ನೀವು ಆಪರೇಟರ್ಗೆ ಹೇಳಬೇಕು. ಆ ಆಪರೇಟರ್ ಅವನು ಕೆಳಗಡೆ ಬಂದಾಗ ಅವನು ನಿಲ್ಲಿಸ್ತಾನೆ, ಆಗ ಮಾತ್ರ ನಾವು ಅಲ್ಲಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗತ್ತೆ. ಅದೇ ರೀತಿ ಈ ನಮ್ಮ ಸಂಸಾರದ ಚಕ್ರ ಇದೆಯಲ್ಲ, ಈ ರೀತಿ ತಿರುಗ್ತಾ ಇದೆ. ಆದರೆ ಯಾವುದೇ ಪ್ರಾಣಿ ಪಕ್ಷಿ ಯೋನಿಯಿಂದ ನಾವು ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಸಂಸಾರದ ಚಕ್ರದಿಂದ ನಾವು ಆಚೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೋಡಿ ಇದರಲ್ಲಿ ಹೇಳ್ತಾ ಇದ್ದಾರೆ, ಆತ್ಮವು ಸ್ವಯಂ ಚಲನೆಯಿಂದ ಅಧಿಕೃತವಾಗಿ 84 ಲಕ್ಷ ಯೋನಿಗಳಲ್ಲಿ ಒಂದರ ನಂತರ ಮತ್ತೊಂದರಲ್ಲಿ ಪ್ರವೇಶಿಸುತ್ತಾ ಉಚ್ಚ ಯೋನಿಗಳಲ್ಲಿ ಪ್ರವೇಶಿಸುತ್ತದೆ. ನಂತರ ಮನುಷ್ಯ ಜೀವನಕ್ಕೆ ಬರುತ್ತದೆ. ಮನುಷ್ಯ ಯೋನಿಯು ಆತ್ಮಕ್ಕೆ ಸಂಗಮ, ಒಂದು ಜಂಕ್ಷನ್ ಇದ್ದಾಗೆ. ಮನುಷ್ಯನ ಶರೀರದಲ್ಲಿ ಮಾಡಿದಂತಹ ಕರ್ಮಾನುಸಾರ ಮುಂದಿನ ಜನ್ಮವು ಕನಿಷ್ಠ ಯೋನಿ ಇಲ್ಲ ಉಚ್ಚ ಯೋನಿ ಅಥವಾ ಮರಳಿ ಮನುಷ್ಯ ಯೋನಿಯಲ್ಲಾಗುತ್ತದೆ. ಅಂದ್ರೆ ಮನುಷ್ಯನ ಶರೀರದಲ್ಲಿ ಬಂದ್ಮೇಲೆ ನಮಗೆ 3 ಚಾಯ್ಸ್ ಇದೆ. ಒಂದು ಚಾಯ್ಸ್, ನಾವು ಮೇಲೆ ಹೋಗ್ಬೋದು, ದೇವತೆಗಳ ಶರೀರ ಪ್ರಾಪ್ತಿ ಮಾಡ್ಕೊಳ್ಬೋದು, ಇಲ್ಲ ಪಾಪ ಮಾಡಿ ಕೆಳಗೆ ನೀಚವಾಗಿರುವಂತಹ ಪ್ರಾಣಿಗಳ ಶರೀರ ಪ್ರಾಪ್ತಿ ಮಾಡ್ಕೊಳ್ಬೋದು, ಇಲ್ಲ ಈ ರಜೋಗುಣದಲ್ಲೇ ಇಟ್ಕೊಂಡು ಮನುಷ್ಯನ ಶರೀರದಲ್ಲೇ ಇರ್ಬೋದು. ಈ ರೀತಿ 3 ಚಾಯ್ಸ್ ಇದೆ. ಒಂದು ವೇಳೆ ಮನುಷ್ಯನು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸದಿದ್ದರೆ ಆತ್ಮವು ಜನ್ಮ ಮತ್ತು ಮೃತ್ಯುವಿನ ಚಕ್ರದಿಂದ ಮುಕ್ತವಾಗುತ್ತದೆ. ನಂತರ ಆಧ್ಯಾತ್ಮಿಕ ಜಗತ್ತು ಅಂದ್ರೆ ಭಗವಂತನ ರಾಜ್ಯ ಅರ್ಥಾತ್ ವೈಕುಂಠಕ್ಕೆ ಮರಳಿ ಹೋಗುತ್ತದೆ. ಅಂದ್ರೆ ಮನುಷ್ಯನ ಶರೀರದಲ್ಲಿ ಚಾಯ್ಸ್ ಇದೆ ನಮಗೆ. ನಾವು ಬೇಕಾದ್ರೆ ಮೇಲೆ ಪುಣ್ಯ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗ್ಬೋದು, ಪಾಪ ಮಾಡಿ ನರಕಕ್ಕೆ ಹೋಗ್ಬೋದು, ಇಲ್ಲ ಕರ್ಮವನ್ನ ಮಾಡಿ ಮನುಷ್ಯ ಲೋಕ ಈ ಭೂಮಿ ಮೇಲೆ ಇರ್ಬೋದು, ಇಲ್ಲ ಈ ಸಂಪೂರ್ಣ 3 ಬಿಟ್ಬಿಟ್ಟು 4ನೇ ಆಪ್ಷನ್ ಅದು ಇದೆ. ಅದೇನು ಅಂತ ಹೇಳಿದ್ರೆ ಸಂಪೂರ್ಣ ಸಂಸಾರದ ಚಕ್ರದಿಂದ ಆಚೆ ಬಂದು ನಾವು ಭಗವಂತನ ಧಾಮಕ್ಕೆ ಹೋಗ್ಬಿಡ್ಬೋದು, ವೈಕುಂಠ ಪ್ರಾಪ್ತಿ ಮಾಡ್ಕೊಳ್ಬೋದು. ಅಂದ್ರೆ ಮನುಷ್ಯನ ಶರೀರ ಎಷ್ಟು ಅತ್ಯಮೂಲ್ಯವಾಗಿದೆ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ. ಈ ಮನುಷ್ಯನ ಶರೀರ ಸಿಕ್ಕದ್ಮೇಲೆ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬಿಡ್ಬೋದು. ಅದಕ್ಕೋಸ್ಕರ ಹೇಳ್ತಾರೆ ಇದು ಜಂಕ್ಷನ್ ಇದ್ದ ಹಾಗೆ. ಈ ಜಂಕ್ಷನ್ ಅಲ್ಲಿ ನಾವು ಎಲ್ಲಿ ಬೇಕಾದ್ರೂ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಅದಕ್ಕೋಸ್ಕರ ಈ ಚಿತ್ರದಲ್ಲಿ ಆಧ್ಯಾತ್ಮಿಕ ಜಗತ್ತಿಗೂ ಹೋಗ್ಬೋದು ನೋಡಿ. ಆಧ್ಯಾತ್ಮಿಕ ಜಗತ್ತು ಅಂತ ಹೇಳಿದ್ರೆ ನೋಡಿ, ಕೃಷ್ಣ ಬಲರಾಮರ ಜೊತೆ ಹೇಗೆ ಎಲ್ಲಾ ಗೋಪರು ಅವರೆಲ್ಲ ಆಟ ಆಡ್ತಾ ಇದ್ದಾರೆ, ಆ ರೀತಿ ನಾವು ಆಟ ಆಡ್ಬೋದು. ಇಲ್ಲ ನಮ್ಗೆ ಅನ್ನಿಸ್ಬೋದು ಇಲ್ಲ ಭೌತಿಕ ಜಗತ್ತಿನಲ್ಲಿ ಎಷ್ಟೊಂದು ಮೋಜು ಮಸ್ತಿ ಮಾಡೋದಿಕ್ಕೆ, ಎಷ್ಟೊಂದು ಖುಷಿಯಾಗಿ ಜೀವನ ಮಾಡ್ಬೋದು ಅಂತ ಹೇಳಿ ನಾವು ಬೇಕಾದ್ರೆ ಯಾವುದೇ ಧರ್ಮ ಇಲ್ಲದೆ ಜ್ಞಾನ ಇಲ್ಲದೆ ತಿಂದು ಮಜಾ ಮಾಡಿ ನಾವು ನರಕಕ್ಕೂ ಹೋಗ್ಬಿಡ್ಬೋದು. ಆ ರೀತಿ ನಾವು ಜೀವನ 2 ಆಪ್ಷನ್ಸ್ ನಮ್ಮ ಕೈಲಿದೆ.
ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ರೀತಿ ನಾವು ಜೀವನವನ್ನ ಮಾಡಿ ನಾವು ಮುಂದಿನ ಗತಿ ನಾವೇ ನಿರ್ಧಾರ ಪಟ್ಕೊಳ್ಬಹುದು. ನೋಡಿ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಪರಿಶುದ್ಧ ಆತ್ಮನು ಏನ್ ಮಾಡ್ತಾನೆ, ಅಜ್ಞಾನದ ಈ ಪ್ರಪಂಚದ ಸುಳ್ಳು ಸುಖಗಳ ಆಕರ್ಷಣೆಗೆ ಇಲ್ಲಿ ಪರಿಶುದ್ಧ ಅಲ್ಲ, ಯಾರು ಅಶುದ್ಧ ಆತ್ಮನು ಅಂತ ಅಶುದ್ಧ ಆತ್ಮನು ಏನ್ ಮಾಡ್ತಾನೆ, ಅಜ್ಞಾನದಿಂದ ಈ ಪ್ರಪಂಚದ ಸುಳ್ಳು ಸುಖಗಳ ಆಕರ್ಷಣೆಗೆ ಆಕರ್ಷಿತನಾಗುತ್ತಾನೆ ಮತ್ತು ಅದರಿಂದ ಮೋಹಗೊಳ್ಳುತ್ತಾನೆ. ಅವನು ನಿಷಿದ್ಧ ಆಸೆಗಳ ಕಂತೆಯಾಗುತ್ತಾನೆ. ನಂತರ ಭೌತಿಕ ಪ್ರಕೃತಿಯು ಅವನ ಆಸೆಗಳು ಮತ್ತು ಚಟುವಟಿಕೆಗಳಿಗೆ ಅನುಸಾರವಾಗಿ ಭೌತಿಕ ದೇಹವನ್ನು ನೀಡುತ್ತದೆ. ನೋಡ್ಬೋದು ಈ ಚಿತ್ರದಲ್ಲಿ ಹೇಗೆ ಎಷ್ಟೊಂದು ನಶೆ, ಮದ್ಯಪಾನ ಮಾಡೋದ್ರಲ್ಲಿ, ಬೇರೆ ಬೇರೆ ಪಾಪದ ಕಾರ್ಯಗಳಲ್ಲಿ ಯಾವಾಗ ಆತ್ಮ ವೈಕುಂಠದಲ್ಲಿರುತ್ತೆ, ಆ ವೈಕುಂಠದಿಂದ ಈ ಭೌತಿಕ ಜಗತ್ತಿಗೆ ಬಂದು ಅದಕ್ಕೆ ಈ ರೀತಿ ಎಷ್ಟೊಂದು ಪಾಪದ ಪ್ರವೃತ್ತಿಯಲ್ಲಿ ಅದು ಬಿದ್ದುಬಿಡುತ್ತೆ. ಪಾಪದ ಪ್ರವೃತ್ತಿಯಲ್ಲಿ ಬಿದ್ದು ಮೋಹದಿಂದ ಬೇರೆ ಎಷ್ಟೊಂದು ಅಧರ್ಮಿಕ ಕಾರ್ಯಗಳನ್ನ ಮಾಡುತ್ತೆ. ಅಧರ್ಮಿಕ ಕಾರ್ಯಗಳನ್ನ ಮಾಡಿದ್ಮೇಲೆ ಏನಾಗುತ್ತೆ, ಇನ್ನೂ ಹೆಚ್ಚು ಅಧರ್ಮ ಮಾಡೋದಕ್ಕೆ ಮನಸ್ಸು ಆ ಕಡೆನೆ ಎಳ್ಕೊಂಡು ಹೋಗ್ಬಿಡುತ್ತೆ. ಆಗ ಒಂದಾದ್ಮೇಲೆ ಒಂದು ಎಷ್ಟೊಂದು ಪಾಪದ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ಒಳ್ಳೆ ಜ್ಞಾನನೂ ಬರೋದಿಲ್ಲ. ಭಗವಂತನ ಕಡೆಗೆ ಹೋಗ್ಬೇಕು, ಧರ್ಮದ ಕಾರ್ಯಗಳನ್ನ ಮಾಡಬೇಕು, ಭಕ್ತಿಯ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥ ಮನಸ್ಸೇ ಹೋಗ್ಬಿಡತ್ತೆ. ಆಗ ಯಾವಾಗ ಹೆಚ್ಚು ಪಾಪದ ಕಾರ್ಯ ಮಾಡ್ತಾನೆ ಆ ವ್ಯಕ್ತಿಗೆ ಭಕ್ತರಿಂದ ದೂರ ಹೋಗ್ಬೇಕು ಅನ್ಸುತ್ತೆ, ಭಗವಂತರಿಂದ ದೂರ ಹೋಗ್ಬೇಕು ಅನ್ಸುತ್ತೆ, ಮಂದಿರಕ್ಕೆ ಹೋಗೋದಕ್ಕೆ ಆಸೆ ಬರೋದಿಲ್ಲ, ಭಗವಂತನ ಪುಣ್ಯನಾಮ ಜಪ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ, ಪಾಪ ಕಾರ್ಯ ಮಾಡೋದ್ರಲ್ಲಿ ಹೆಚ್ಚು ಮನಸ್ಸು ಬಂದ್ಬಿಡುತ್ತೆ, ಹೆಚ್ಚು ಉತ್ಸಾಹ ಬಂದ್ಬಿಡುತ್ತೆ. ಆಗೇನಾಗ್ಬಿಡುತ್ತೆ, ಅವನು ಇನ್ನೂ ಹೆಚ್ಚು ಪಾಪ ಕಾರ್ಯಗಳನ್ನ ಮಾಡ್ತಾನೆ. ಪಾಪ ಕಾರ್ಯಗಳನ್ನ ಮಾಡಿ 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 ಏನಾಗುತ್ತೆ, ಪಾಪದ ದೊಡ್ಡ ಪರ್ವತವನ್ನೇ ಸೃಷ್ಟಿ ಮಾಡ್ತಾನೆ. ಆ ಪಾಪದ ಪರ್ವತವನ್ನು ಸೃಷ್ಟಿ ಮಾಡಿ ಆಗ ನರಕದಲ್ಲಿ ಅವನು ಕುಸಿದು ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ಹೇಳ್ತಾರೆ ನಾವು ಇದರಿಂದೆಲ್ಲ ದೂರ ಇರಬೇಕು ಅಂತ ಹೇಳಿ. ಈಗ ತುಂಬಾ ಮುಖ್ಯವಾಗಿರುವಂತಹ 4 ಪಾಪದ ಕಾರ್ಯಗಳು ಶಾಸ್ತ್ರ ನಿಷಿದ್ಧ ಮಾಡುತ್ತೆ. ಒಂದು ಅಂತ ಹೇಳಿದ್ರೆ ಬೇರೆ ಜೀವಿಗಳ ಹಿಂಸೆಯನ್ನ ಮಾಡುವಂಥದ್ದು. ಯಾರು ಬೇರೆ ಜೀವಿಗಳ ಹಿಂಸೆ ಮಾಡ್ತಾರೆ? ಪ್ರಾಣಿಗಳು, ಹೌದಲ್ಲ, ಕ್ರೂರ ಪ್ರಾಣಿಗಳು, ಸಿಂಹ, ಹುಲಿ, ನರಿ ಇವೆಲ್ಲ ಏನ್ ಮಾಡುತ್ತೆ, ಬೇರೆ ಪ್ರಾಣಿಗಳನ್ನ ಅವಲಂಬನೆ ಮಾಡಿ ಅದು ಆಹಾರವನ್ನಾಗಿ ಸ್ವೀಕಾರ ಮಾಡ್ಕೊಳ್ಳುತ್ತೆ. ಬೇರೆಯವರನ್ನ ಹಿಂಸೆ ಕೊಟ್ಟು ಭಕ್ಷಣೆಯನ್ನ ಮಾಡಿ ಅದರ ರಕ್ಷಣೆಯನ್ನ ಮಾಡ್ಕೊಳ್ಳುತ್ತದೆ, ಅದರ ಶರೀರವನ್ನ ಪೋಷಣೆ ಮಾಡ್ಕೊಳ್ಳುತ್ತೆ. ಇದು ಕ್ರೂರ ಪ್ರಾಣಿಗಳ ಜೀವನ ಮಾಡುವಂತ ರೀತಿ. ಯಾವಾಗ ಮನುಷ್ಯನು ಇದೇ ರೀತಿ ಕಾರ್ಯಗಳನ್ನ ಮಾಡ್ತಾನೆ ಆಗ ಪ್ರಕೃತಿಗೆ ಅನ್ಸುತ್ತೆ, ನಾನು ತುಂಬಾ ಅದ್ಭುತವಾಗಿರುವಂತ ಮನುಷ್ಯನ ಶರೀರ ಕೊಟ್ಟಿದ್ದೆ, ಆದ್ರೆ ಮನುಷ್ಯನ ಶರೀರದಲ್ಲಿ ಈ ರೀತಿಯ ಒಳ್ಳೆ ಕಾರ್ಯಗಳನ್ನ ಮಾಡದೆ, ಧಾರ್ಮಿಕ ಕಾರ್ಯಗಳನ್ನ ಮಾಡದೆ ಬೇರೆ ಜೀವಿಗಳಿಗೂ ಹಿಂಸೆಯನ್ನ ಕೊಡ್ತಾ ಇದೆಯಾ? ಅದಕ್ಕೋಸ್ಕರ ಮನುಷ್ಯನ ಶರೀರ ಇಟ್ಕೊಂಡೇನ್ ಪ್ರಯೋಜನ? ನೀವು ಪ್ರಾಣಿಯರ ಶರೀರ ತಗೊಂಡ್ರೆ ಇನ್ನೂ ಸುಲಭ ಆಗೋಗ್ಬಿಡುತ್ತೆ. ನೋಡಿ, ಮನುಷ್ಯನ ಶರೀರದಲ್ಲಿ ಕೋರೆ ಹಲ್ಲುಗಳಿಲ್ಲ, ಹೌದಲ್ಲ, ನಾವು ಬೇರೆ ಪ್ರಾಣಿಗಳನ್ನ ಕಡಿಯೋದಕ್ಕೂ ಆಗೋದಿಲ್ಲ. ನಾವು ಕಡಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗತ್ತೆ, ಬೇರೆ ಯಾವ್ದಾದ್ರು ಮಚ್ಚು ತಗೊಳ್ಬೇಕು, ಚಾಕು ತಗೊಳ್ಬೇಕು, ಆಮೇಲೆ ತಿನ್ನೋದಕ್ಕಾಗತ್ತೆ. ಅದಕ್ಕೋಸ್ಕರ ಆದ್ರೆ ಪ್ರಾಣಿಗಳ ಶರೀರದಲ್ಲಿ ನೋಡ್ಬೋದು ಅದರ ಉಗುರುಗಳು, ಅದರ ಹಲ್ಲುಗಳು ಹೇಗಿರುತ್ತೆ, ಬೇರೆ ಪ್ರಾಣಿಗಳನ್ನ ಭಕ್ಷಣೆ ಮಾಡೋದಕ್ಕೆ ತುಂಬಾ ಸುಲಭ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಯಾರು ಮನುಷ್ಯನ ಶರೀರದಲ್ಲಿ ಬರ್ತಾರೆ ಅವರು ಧರ್ಮದ ಬಗ್ಗೆ ಆಲೋಚನೆ ಮಾಡಬೇಕು. ನಾವು ಹಿಂದೆನೂ ಚರ್ಚೆ ಮಾಡಿದ್ವಿ, ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾನಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇನ ಹೀನ ಪಶುಭಿ ಸಮಾನಃ. ನಾವು ಇದನ್ನ ಮೊದಲು ಚರ್ಚೆ ಮಾಡಿದ್ವಿ. ಅಂದರೆ ಮನುಷ್ಯರಿಗೂ ಪ್ರಾಣಿಗಳಿಗೂ ಇರುವ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅವರು ಆಹಾರ ನಿದ್ರಾ ಭಯ ಮೈಥುನ ಇದು ಪ್ರಾಣಿಗಳಲ್ಲೂ ಇದೆ, ಮತ್ತೆ ಮನುಷ್ಯರಲ್ಲೂ ಇದೆ. ಆದ್ರೆ ಮನುಷ್ಯರಲ್ಲಿ ಮತ್ತೊಂದು ವಿಶೇಷವಾಗಿದೆ, ಅದೇನು ಅಂದ್ರೆ ಧರ್ಮ. ಅದು ಧರ್ಮದ ಬಗ್ಗೆ ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ನಾನು ಹೇಗೆ ಈ ಆತ್ಮನಾಗಿದ್ದೀನಿ, ಈ ಶರೀರದಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನಗೆ ಈ ಶರೀರ ಪ್ರಿಯವಾಗಿದೆ, ಅದೇ ರೀತಿ ಬೇರೊಂದು ಆತ್ಮಕ್ಕೂ ಅದರ ಶರೀರ ತುಂಬಾ ಪ್ರಿಯವಾಗಿದೆ. ಹೇಗೆ ನಾನು ಒಂದು ಭಗವಂತನ ಅಂಶ, ಅದೇ ರೀತಿ ಆ ಬೇರೊಂದು ಶರೀರದಲ್ಲಿರುವ ಆತ್ಮವು ಭಗವಂತನ ಅಂಶ. ಈಗ ಒಂದು ಕುಟುಂಬದಲ್ಲಿ ನಾವೇನಾದ್ರೂ ಇದ್ರೆ, ಆ ಕುಟುಂಬದಲ್ಲಿ ಈ ಇಬ್ರು ಮಕ್ಕಳು ಏನಾಗಿರ್ತಾರೆ, ಅಣ್ಣ ತಮ್ಮಂದರಾಗಿರ್ತಾರೆ. ಒಂದು ಅಣ್ಣ ತುಂಬಾ ಬಲಶಾಲಿಯಾಗಿದ್ದಾನೆ, ತಮ್ಮ ತುಂಬಾ ಕುಂಟನಾಗಿದ್ದಾನೆ ಅಂತ ತಿಳ್ಕೊಳ್ಳಿ.
ಈಗ ಅಣ್ಣ ಹೇಳಿದ್ರೆ ಇಲ್ಲ ನಾನು ವಾಸ ಮಾಡ್ಬೇಕು ಅಂದ್ರೆ ಇವನ್ನ ಸಾಯಿಸ್ಬೇಕು, ತಂದೆ ತಾಯಿಗೆ ಕೋಪ ಬಂದ್ಬಿಡುತ್ತೆ, ಹೌದಲ್ಲ? ಅರೆ ಇಬ್ಬರಿಗೂ ಜೀವನ ಮಾಡುವಂತ ಹಕ್ಕಿದೆ. ಅದೇ ರೀತಿ ಈ ಪ್ರಕೃತಿಗೂ ಕೋಪ ಬರುತ್ತೆ, ಭಗವಂತನಿಗೂ ಕೋಪ ಬರುತ್ತೆ. ಯಾಕೆ? ಯಾವಾಗ ಒಬ್ಬ ಮನುಷ್ಯ ಒಂದು ಜೀವ ಮತ್ತೊಂದು ಜೀವಿಗೆ ಹಿಂಸೆ ಮಾಡುತ್ತೆ, ಆಗ ಭಗವಂತನಿಗೆ ಕೋಪ ಬರುತ್ತೆ. ಅದಕ್ಕೋಸ್ಕರ ಅವನು ಪಾಪದಿಂದ ಅವನು ಕೆಳಗಡೆ ಪ್ರಾಣಿಗಳ ಶರೀರಕ್ಕೆ ಅವನು ಕುಸಿದೋಗ್ಬಿಡ್ತಾನೆ. ಅದಕ್ಕೋಸ್ಕರ ಯಾರು ಬೇರೆ ಜೀವಿಗಳಿಗೆ ಕೊಲ್ಲೋದಕ್ಕೆ ಇಚ್ಛೆ ಪಡ್ತಾರೆ ಅವರು ಮುಂದೆ ಕ್ರೂರ ಪ್ರಾಣಿಗಳಾಗಿ ಹುಟ್ಟು ಬಿಡ್ತಾರೆ. ಮತ್ತೆ ಕೆಲವರು ಯಾರು ತುಂಬಾ ಹೆಚ್ಚು ನಿದ್ದೆ ಮಾಡೋದಕ್ಕೆ ಆಸೆ ಪಡ್ತಾರೆ, ಕುಂಭಕರ್ಣನ ರೀತಿ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಕುಂಭಕರ್ಣ ಜೀವನ ಪೂರ್ತಿ 6 ತಿಂಗಳಿಗೆ ಒಂದ್ಸಲ ಅವನು ಹೇಳ್ತಾ ಇದ್ದ, ನಮ್ಗೆಲ್ಲರಿಗೂ ನಾವೆಲ್ಲರೂ 6 ಗಂಟೆಗಳ ಒಂದ್ಸಲ ಹೇಳ್ಬೇಕು, ಆದ್ರೆ ನಮಗೂ ಅನ್ಸುತ್ತೆ ಎಷ್ಟು ಚೆನ್ನಾಗಿರುತ್ತೆ ಯಾವಾಗ್ಲೂ ನಿದ್ದೆ ಮಾಡ್ತಾ ಇದ್ರೆ ಅಂತ ಹೇಳಿ. ಸೂರ್ಯೋದಯ ಆದ್ಮೇಲೆ ನಮ್ಗೆ ಬೇಜಾರಾಗ್ಬಿಡುತ್ತೆ, ಅರೆ ಸೂರ್ಯೋದಯ ಮತ್ತೆ ಆಗೋಗ್ಬಿಡ್ತು, ಸಂಡೇ ಬಂದ್ರೆ ಎಲ್ಲರಿಗೂ ಖುಷಿ ಅಂತ ಹೇಳಿದ್ರೆ ನಾವು ಇವತ್ತು ಸ್ವಲ್ಪ ಎಕ್ಸ್ಟ್ರಾ ನಿದ್ದೆ ಮಾಡಿಬಿಡ್ಬೋದು ಅಂತ ಹೇಳಿ. ಆದ್ರೆ ಅತಿ ಹೆಚ್ಚು ನಿದ್ದೆ ಮಾಡಿದ್ರೆ ಏನಾಗುತ್ತೆ, ಹಿಮಕರಡಿ ಪೋಲಾರ್ ಬೇರ್ ಅಂತ ಹೇಳಿದ್ರೆ ಎಷ್ಟೊಂದು ತಿಂಗಳು ಅದು ಮಲ್ಕೊಂಡೇ ಇರುತ್ತೆ, ಆ ರೀತಿ ಶರೀರ ಸಿಕ್ಬಿಡುತ್ತೆ. ಮತ್ತೆ ಕೆಲವರು ಈಗಿನ ಕಾಲದಲ್ಲಿ ನೋಡ್ತಾ ಇರ್ಬೋದು, ಎಷ್ಟೊಂದು ಅವರ ಶರೀರವನ್ನ ಕ್ಯಾಮೆರಾ ಮುಂದೆ ಬೇರೆ ಬೇರೆ ಕಡೆ ಪ್ರದರ್ಶನ ಮಾಡ್ತಾರೆ. ಆ ರೀತಿ ಮಾಡ್ತಾ ಇದ್ರೆ ಏನಾಗುತ್ತೆ, ಆಗ ಪ್ರಕೃತಿ ಹೇಳುತ್ತೆ, ಈಗ ಮರಗಳೆಲ್ಲ ನೋಡ್ತಾ ಇರ್ಬೋದು ಯಾವಾಗ್ಲೂ ನಿಂತ್ಕೊಂಡೇ ಇರುತ್ತೆ, ಆ ರೀತಿ ಬಟ್ಟೆ ಹಾಕೊಳ್ಳೋದಿಲ್ಲ, ಆ ರೀತಿ ಯಾವಾಗ್ಲೂ ನಾವು ಇರ್ಬೋದು ಅಂತ ಹೇಳಿ ಪ್ರಕೃತಿ ಆ ರೀತಿಯ ಶರೀರವನ್ನ ಕೊಡುತ್ತೆ. ಅದಕ್ಕೋಸ್ಕರ ಮಾನವನ ಶರೀರದಲ್ಲಿ ಬಂದ ಮೇಲೆ ನಾವು ತುಂಬಾ ಅತಿ ಹೆಚ್ಚು ಜಾಗರೂಕತೆಯಿಂದ ಮತ್ತು ಜ್ಞಾನಪೂರ್ವಕವಾಗಿ ನಾವು ಮನುಷ್ಯನ ಶರೀರವನ್ನು ಬಳಸ್ಕೊಳ್ಬೇಕು. ಇದು 11ನೇ ಸ್ಕಂದದಲ್ಲಿ ಒಂದು ತುಂಬಾ ಅದ್ಭುತವಾದಂತಹ ಶ್ಲೋಕ ಬರುತ್ತೆ. ಈ ಶ್ಲೋಕ ಹೇಳುತ್ತೆ ಈ ರೀತಿ: ಲಬ್ಧ್ವಾ ಸುದುರ್ಲಭಮಿದಂ ಬಹು ಸಂಭವಾಂತೆ ಮನುಷ್ಯಮರ್ಥದಂ ಅನಿತ್ಯಮಪೀಹ ಧೀರಃ ತೂರ್ಣಂ ಯತೇತನ ಪತೇದನು ಮೃತ್ಯು ಯಾವನ್ ನಿಶ್ರೇಯಸಾಯ ವಿಷಯ ಖಲು ಸರ್ವತಃ ಸ್ಯಾತ್. ಈ ಶ್ಲೋಕದಲ್ಲಿ ಹೇಳ್ತಾ ಇದಾರೆ ನೋಡಿ, ತುಂಬಾ ಆಳವಾಗಿರುವಂತ ಅರ್ಥ ಇದೆ. ಹೇಳ್ತಾ ಇದಾರೆ, ಅನೇಕ ಜನನ ಮರಣಗಳ ನಂತರ ಒಬ್ಬ ವ್ಯಕ್ತಿಗೆ ಅಪರೂಪವಾಗಿ ಮನುಷ್ಯನ ಶರೀರ ಸಿಗುತ್ತೆ. ಇದು ತಾತ್ಕಾಲಿಕವಾಗಿದೆ, ಆದರೆ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುವ ಸುವರ್ಣ ಅವಕಾಶವನ್ನ ಕೊಡುತ್ತೆ. ಆದ್ದರಿಂದ ಯಾವಾಗಲೂ ಸಾವಿಗೆ ಒಳಗಾಗುವ ದೇಹವು ಕೆಳಗೆ ಬಿದ್ದು ಸಾಯದಿರುವವರೆಗೆ ಅಂತ ಹೇಳಿದ್ರೆ, ಮೃತ್ಯು ಬರೋಕ್ಕಿಂತ ಮುಂಚೆನೆ ಏನ್ ಮಾಡ್ಬೇಕು, ಸಮಚಿತ್ತಸ್ಥ ಮಾನವನು ಜೀವನದ ಅಂತಿಮ ಪರಿಪೂರ್ಣತೆಗಾಗಿ ಬೇಗನೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೆ, ಯಾವಾಗ ಗೊತ್ತಾಗ್ಬಿಡತ್ತೆ ಈ ಶರೀರ ಹೋಗ್ಬಿಡತ್ತೆ. ಈಗ ನೋಡಿ, ಈ ಶರೀರ ಹೆಚ್ಚು ಕಾಲ ಇರೋದಿಲ್ಲ ನಮ್ಮ ಹತ್ರ, ಇರೋವಾಗ್ಲೇ ಇದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಎಲ್ಲಾ ನಂತರ ಅತ್ಯಂತ ಅಸಹ್ಯಕರ ಜೀವಿಗಳಲ್ಲಿಯೂ ಸಹ ಇಂದ್ರಿಯ ತೃಪ್ತಿ ಲಭ್ಯವಿದೆ, ಆದರೆ ಕೃಷ್ಣ ಪ್ರಜ್ಞೆಯು ಮನುಷ್ಯನಿಗೆ ಮಾತ್ರ ಸಾಧ್ಯ. ಯಾವಾಗ ಯಾರಾದ್ರೂ ಒಬ್ಬ ಕೆಲಸಗಾರ ಇದ್ದಾನೆ, ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಕೆಲಸಗಾರ 2 ದಿನದಲ್ಲಿ ಹೋಗ್ಬಿಡ್ತಾನೆ ಅಂತ. ಆ 2 ದಿನದಲ್ಲಿ ಹೋಗೋಕಿನ ಮುಂಚೆ ಏನ್ ಮಾಡ್ತಾರೆ, ಹೋಗೋಕಿನ ಮುಂಚೆನೆ ಎಲ್ಲಾ ಕೆಲಸ ಅವರು ಮುಗಿಸ್ಕೊಂಡ್ಬಿಟ್ಟಿರ್ತಾರೆ. ಅದೇ ರೀತಿ ನಮಗೂ ನಾವು ಬುದ್ಧಿ ಉಪಯೋಗಿಸ್ಕೊಂಡು ಏನ್ ಮಾಡ್ಬೇಕು, ಮನುಷ್ಯನ ಶರೀರ ಹೋಗ್ಬಿಡುತ್ತೆ, ಗೊತ್ತಿದೆ ಕೆಲವು ವರ್ಷಗಳಲ್ಲಿ ಇದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇರೋವಾಗ ಚೆನ್ನಾಗಿ ಇದನ್ನ ಕೆಲಸ ಮಾಡಿಸ್ಕೊಂಡ್ಬಿಡ್ಬೇಕು. ಏನ್ ಕೆಲಸ ಮಾಡಿಸ್ಕೊಂಡ್ಬಿಡ್ಬೇಕು, ಸಾಧನೆ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ಅಂತಿಮ ಗುರಿಯನ್ನ ನಾವು ಪ್ರಾಪ್ತಿ ಮಾಡ್ಕೊಂಡ್ಬಿಡ್ಬೇಕು. ಈ ಮನುಷ್ಯನ ಶರೀರದಲ್ಲಿ ಸಿಕ್ಕಿದೆ ನಮ್ಗೆ ಅವಕಾಶ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಆಧ್ಯಾತ್ಮಿಕ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಮತ್ತೊಮ್ಮೆ ಸಿಗೋದಿಲ್ಲ. ಅದಕ್ಕೋಸ್ಕರ ಮನುಷ್ಯನ ಶರೀರದಲ್ಲಿ ನಾವು ಬಂದ ಮೇಲೆ ತುಂಬಾ ಅಪರೂಪವಾಗಿ ಬಂದಿದ್ದೀವಿ. ಮನುಷ್ಯನ ಶರೀರ ಸಿಕ್ಕದ ಮೇಲೆ ನಾವು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಪಾಪದ ಕಾರ್ಯಗಳನ್ನ ಮಾಡದೆ ಪಾಪರಹಿತ ಜೀವನವನ್ನ ಮಾಡಬೇಕು. ಧಾರ್ಮಿಕವಾಗಿ ಜೀವನವನ್ನ ಮಾಡಿ ಕೃಷ್ಣ ಪ್ರಜ್ಞೆಯನ್ನ ಹೆಚ್ಚು ಮಾಡ್ಕೊಳ್ಬೇಕು. ಆಧ್ಯಾತ್ಮಿಕ ಜೀವನವನ್ನ ಬೆಳೆಸ್ಕೊಳ್ಬೇಕು. ಇದು ಇವತ್ತಿನ ಚರ್ಚೆ. ಮುಂದೆ ನಾವು ಚರ್ಚೆಯನ್ನ ಮಾಡೋಣ, ಹೇಗೆ ಕರ್ಮದ ನಿಯಮ. ಎಷ್ಟೋ ಜನರಿಗೆ ಪ್ರಶ್ನೆ ಇರುತ್ತೆ, ನಾವು ಎಷ್ಟೊಂದು ಕರ್ಮಗಳನ್ನ, ಕೆಲವ್ರಿಗೆಲ್ಲ ನಾನು ಈ ಜೀವನದಲ್ಲಿ ನಾನು ಎಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀನಿ, ಯಾಕೆ ನಾನು ಬೇರೆಯವ್ರಿಗೇನು ತೊಂದರೆ ಮಾಡೋದಿಲ್ಲ ಆದ್ರೂ ನನಗೆ ಕಷ್ಟ ಬರ್ತಾ ಇದೆ,
ನಾವು ಬೇರೆಯವ್ರು ನೋಡ್ತಾ ಇದ್ದೀನಿ, ಅವರು ಏನು ಕಷ್ಟ, ಅವರು ಕೆಟ್ಟ ಕಾರ್ಯಗಳನ್ನ ಮಾಡೋದಿಲ್ಲ, ಆದ್ರೂ ಅವರು ಎಷ್ಟೊಂದು ಬೇರೆಯವ್ರಿಗೆ ತೊಂದರೆ ಕೊಡ್ತಾರೆ, ಆದ್ರೂ ಅವ್ರು ಏನಾಗ್ತದೆ, ಅವರು ತುಂಬಾ ಖುಷಿಯಾಗಿದ್ದಾರೆ. ನಾನು ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇಲ್ಲ, ಆದ್ರೂ ನಾನು ದುಃಖವನ್ನು ಅನುಭವಿಸ್ತಾ ಇದ್ದೀನಿ, ಯಾಕೆ? ಈ ರೀತಿಯ ಪ್ರಶ್ನೆಗಳು ಕೆಲವು ಸಲ ನಮಗೆ ಬರ್ಬೋದು. ಕರ್ಮ ಹೇಗೆ ವರ್ಕ್ ಆಗುತ್ತೆ, ಕರ್ಮದ ನಿಯಮಗಳು, ಅದನ್ನ ನಾವು ಮುಂದೆ ಚರ್ಚೆಯನ್ನ ಮಾಡೋಣ. ಇವತ್ತು ನಾವು ಚರ್ಚೆ ಮಾಡಿದ್ವಿ ಸಂಸಾರದ ಚಕ್ರದ ಬಗ್ಗೆ, ಹೇಗೆ ಪುನರ್ಜನ್ಮ ಒಂದು ಪ್ರಕೃತಿಯ ನಿಯಮ ಅಂತ ಚರ್ಚೆ ಮಾಡಿದ್ವಿ, ಆಂತರಿಕ ಪುನರ್ಜನ್ಮ ಮತ್ತು ಬಾಹ್ಯ ಪುನರ್ಜನ್ಮ ಅದನ್ನ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ನಾವು ಚರ್ಚೆ ಮಾಡಿದ್ವಿ ಎಷ್ಟೊಂದು ಜೀವರಾಶಿಗಳಿದೆ, ಆಮೇಲೆ ಯಾವುದರ ಮೇಲೆ ವಿಂಗಡಣೆ ಆಗಿದೆ, ಪ್ರಜ್ಞೆ ಮುಖಾಂತರ ವಿಂಗಡಣೆ ಆಗಿದೆ. ಆಮೇಲೆ ಯಾವ ಕೆಲಸ ಮಾಡಿದ್ರೆ ಯಾವ ರೀತಿಯ ಶರೀರ ಸಿಗುತ್ತೆ, ಶರೀರ ಸಿಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ಒಂದು ಇಚ್ಛೆ ಮತ್ತೊಂದು ಕರ್ಮದ ಆಧಾರದ ಮೇಲೆ ಅದಾಗಿದೆ. ಅದಾದ್ಮೇಲೆ ನಾವು ಚರ್ಚೆ ಮಾಡಿದ್ವಿ ನಾವು ಯಾವ ಪ್ರಜ್ಞೆಯಿಂದ ಕೆಲಸ ಮಾಡಿದ್ರೆ ಯಾವ ರೀತಿಯ ಶರೀರ ಸಿಗುತ್ತೆ ಅದನ್ನ. ಆಮೇಲೆ ಮನುಷ್ಯನ ಶರೀರ ತುಂಬಾ ಅತ್ಯಮೂಲ್ಯವಾಗಿದೆ, ಇದನ್ನ ನಾವು ಸರಿಯಾಗಿ ಬೆಳೆಸ್ಕೊಳ್ಬೇಕು, ಪಾಪವನ್ನ ಮಾಡದೆ, ಆಮೇಲೆ ಪಾಪವನ್ನ ಮಾಡದೆ ಮತ್ತು ನಾವು ಬೇರೆ ಜೀವಿಗಳಿಗೆ ಒಳಿತು ಮಾಡಬಹುದು. ಆಮೇಲೆ ನಮಗೂ ಅಷ್ಟೇ, ನಾವು ಒಳಿತು ಹೇಗ್ ಮಾಡ್ಬೋದು ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಆಧ್ಯಾತ್ಮಿಕ ಜೀವನವನ್ನ ನಾವು ಬೆಳೆಸ್ಕೊಳ್ತಾ ಇದ್ರೆ, ಹರೇ ಕೃಷ್ಣ ಮಹಾಮಂತ್ರ ಜಪವನ್ನ ಮಾಡ್ತಾ ಮಾಡ್ತಾ, ಸತ್ಸಂಗ ಮಾಡ್ತಾ ಮಾಡ್ತಾ, ಭಗವದ್ಗೀತೆ ಭಾಗವತವನ್ನ ಓದ್ತಾ, ಆಮೇಲೆ ಏಕಾದಶಿಯನ್ನ ಆಚರಣೆ ಮಾಡ್ತಾ, ಈ ರೀತಿ ನಾವು ಎಲ್ಲ ಪಾಪಗಳನ್ನ ಕಡಿಮೆ ಮಾಡ್ತಾ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಇನ್ನು ಮುಂದುವರಿಸಬಹುದು. ಮನುಷ್ಯನ ಶರೀರದಿಂದ ಒಂದು ಜಂಕ್ಷನ್ ಇದ್ದ ಹಾಗೆ, ನಾವು ಈ ಜಂಕ್ಷನ್ ಇಂದ ಮೇಲಾದ್ರೂ ಹೋಗ್ಬೋದು, ಕೆಳಗಡೆ ಆದ್ರೂ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣ ಈ ಸಂಸಾರದ ಚಕ್ರದಿಂದ ಎಸ್ಕೇಪ್ ಆಗ್ಬಿಟ್ಟು ಭಗವಂತನ ಧಾಮಕ್ಕೆ ಹೋಗ್ಬೋದು. ಈಗ ನಾನು ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದವನ್ನ ಹೇಳ್ತೀನಿ. ನಾವೆಲ್ಲರೂ ಈಗ ಇವತ್ತು ನಾವು ಸಂಸಾರದ ಚಕ್ರದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಮುಂದೆ ನಾವು ಕರ್ಮದ ನಿಯಮವನ್ನ ನಾವು ಚರ್ಚೆಯನ್ನ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.